ಮಧುಗಿರಿ ತಾಲೂಕಿನ ಬೆಲ್ಲದಮಡು ಗ್ರಾಮದಲ್ಲಿ 135ನೇ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿ ಕಾರ್ಯಕ್ರಮವನ್ನು ಹೆಸರಾಂತ ವಕೀಲರು ಹಾಗೂ ಸಾಹಿತಿಗಳು ಬಿದಲೋಟಿ ರಂಗನಾಥ್ ಉದ್ಘಾಟಿಸಿ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಲ್ಲ ಸಮುದಾಯದವರಿಗೂ ಒಂದು ಅದ್ಭುತ ದೊಡ್ಡ ಶಕ್ತಿ. ಇವರ ಜಯಂತಿಯನ್ನು ಆಚರಿಸುತ್ತಿರುವುದು ಸಂತೋಷ ತಂದಿದೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ದಲಿತರ ಚಳವಳಿ ಆರಂಭವಾಗಿದ್ದೆ ಬೆಲ್ಲದಮಡು. ಈ ಒಂದು ಕ್ರಾಂತಿಯ ಕಿಡಿ ಇಲ್ಲಿಂದ ಉದ್ಭವವಾಗಿದ್ದು ಸನ್ಮಾನ್ಯ ರಂಗಸಮ್ಮನವರಿಂದ. ಆ ಒಂದು ರಥವನ್ನ ಬೆಲ್ಲಮಡು ಕೃಷ್ಣಪ್ಪ ಸರ್ ಆಗಿರ್ಬೋದು, ಭರತ್ಕುಮಾರ್ ಆಗಿರ್ಬೋದು, ಇವತ್ತಿಗೂ ಸಹ ತನ್ನ ಸಹಕಾರವೊಂದಿಗೆ ಈ ಒಂದು ರಥವನ್ನ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಇವತ್ತು ಬೆಲ್ಲದಮಡು ಗ್ರಾಮದಲ್ಲಿ 135ನೇ ಅಂಬೇಡ್ಕರ್ ಜಯಂತ್ಯೋತ್ಸವ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಹೊಸ ಜಯಂತಿಯನ್ನ ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನ ನೀಡಿ ಮತ್ತು ಈ ಗ್ರಾಮದಿಂದ ಪ್ರತಿ ಹಳ್ಳಿಗೂ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸುವಂತಹ ಆಶಯವನ್ನ ನಾವು ಈ ಸಂದರ್ಭದಲ್ಲಿ ಒಪ್ಪಬೇಕಾಗ್ತದೆ. ಪ್ರತಿ ಹಳ್ಳಿಗೂ ಸಹ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಬೇಕು. ಅಂಬೇಡ್ಕರ್ ಹೇಳಿದಂತಹ ಆಶಯ ನುಡಿಗಳು, ಒತ್ತಾಸೆಗಳನ್ನ ಪ್ರತಿ ಹಳ್ಳಿ ಜನರಿಗೆ ತಲುಪಿಸುವ ಅನಿವಾರ್ಯತೆ ತುರ್ತು ಈ ಕಾಲಘಟ್ಟದಲ್ಲಿದೆ. ಯಾಕೆಂತಂದ್ರೆ ತಾಲೂಕ್ ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಎಲ್ಲ ತಿಳುವಳಿಕೆ ಇರ್ತಕ್ಕಂಥ ಜನಾಂಗ ಸೇರಿ ಆಚರಣೆ ಮಾಡೋದಕ್ಕಿಂತ ಹಳ್ಳಿಗಳಲ್ಲಿ ಆಚರಣೆ ಮಾಡತಕ್ಕಂಥದ್ದು ಮತ್ತು ಅಲ್ಲಿ ತನ್ನ ಎಷ್ಟೋ ವಿಷಯಗಳನ್ನ ಇವತ್ತು ಸಹ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡತಕ್ಕಂಥ ಸುಮಾರು ಹಳ್ಳಿಗಳು ಇವತ್ತು ಜೀವಂತವಾಗಿದ್ದಾವೆ. ಯಾಕೆಂತಂದ್ರೆ ಆ ಜನಾಂಗಕ್ಕೆ ಇವತ್ತು ಅಂಬೇಡ್ಕರ್ ತತ್ವಗಳನ್ನ, ಆದರ್ಶಗಳನ್ನ ತಿಳಿಸಿಕೊಡುವ ಅನಿವಾರ್ಯತೆ ತುರ್ತುಳಿದೆ ಅಂತ ನಾವು ಭಾವಿಸ್ತೀವಿ. ಯಾಕೆಂತಂದ್ರೆ ಇವತ್ತಿಗೂ ಸಹ ಹಳ್ಳಿ ಒಂದ್ ಕಡೆ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾ ಇದ್ರೆ ಇವತ್ತು ನಗರಗಳಲ್ಲಿ ಬಾಡಿಗೆ ಮನೆ ಸಿಗ್ತಾ ಇಲ್ಲ. ಇವತ್ತಿಗೂ ಈ ಕಾಲಘಟ್ಟದಲ್ಲೂ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಫಲತೆಯನ್ನ ಹೊಂದಬೇಕಾಗಿದೆ. ಆ ಹೊಂದಾಗ ತನ್ನ ಸ್ವಂತ ಸೂರನ್ನ ಕಟ್ಕೊಳ್ತೀವಿ, ತನ್ನ ಬದುಕನ್ನು ನಾವು ತಾಳ್ಮೆ ನಿಂತ್ಕೊಂತೀವಿ. ಹಾಗಾಗಿ ಹಳ್ಳಿಯ ಪ್ರತಿ ಮಕ್ಕಳು ಸಹ ವಿದ್ಯಾವಂತರಾಗಿ, ಶಿಕ್ಷಿತರಾಗಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಯಾಕೆಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಇಂದಲೇ ಓದಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಹೇಗೆ ಇರ್ತಾ ಇದ್ವಿ ಅಂತ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವ ಸ್ಥಿತಿ ಇದೆ? ನಾವು ಪ್ರತಿ ಭಾಷೆ ಇರೋದು, ಪ್ರತಿ ಅಂಬೇಡ್ಕರ್ ಜಯಂತಿ ಇರೋದು ನಾವು ಅದು ಹೇಳ್ತಾನೆ ಬರ್ತಾ ಇದ್ದೀವಿ. ಇವತ್ತು ಅಲ್ಲಿ ಬರೆಯಂತ ತಿರುಗುವಂತ ಸ್ಥಿತಿನಲ್ಲಿ ಇದ್ವಾ ನಾವು? ಈ ತರ ಬಟ್ಟೆಗಳು ಹಾಕೊಂಡು ಭಾಷಣ ಮಾಡಂಗಿದ್ವಾ? ಸಾಧ್ಯವೇ ಇಲ್ಲ. ಒಬ್ಬ ಅಸ್ಪೃಶ್ಯ ದಾರಿಯಲ್ಲಿ ನಡೆದೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸವರ್ಣೀಯರಾಗ್ಲಿ ಎದುರು ತಾಕಂಗಿರಲಿಲ್ಲ. ಆ ನೆರಳು ಅವ್ರ ಮೇಲೆ ದುರ್ಬಲತೆಯನ್ನ ಕಾರಣಕ್ಕೋಸ್ಕರ ಎತ್ತಿ ಮೇಲಿದ್ದಾಗ ಮಾತ್ರ ನಾವು ಓಡಬೇಕಾಗಿತ್ತು. ಗುಂಡಿನ ಕಿತ್ತೆ ಬಗೆಗಳನ್ನ ಕಟ್ಕೊಂಡು ಓಡಬೇಕಾಗಿತ್ತು. ಉಳಿದಿರಲಿಲ್ಲ ಪಬ್ಲಿಕ್ ಅಲ್ಲಿ. ಇಂತಹ ಒಂದು ಹೀನಾಯ ಸ್ಥಿತಿಯಲ್ಲಿರ್ತಕ್ಕಂಥ ನಾವು ಇವತ್ತು ತಲೆ ಎತ್ತಿ ತಿರುಗ್ತಾ ಇದೀವಿ ಅಂತಂದ್ರೆ ದಲಿತ ಸಂಘರ್ಷ ಹೋರಾಟ, ಆ ಹೋರಾಟವನ್ನು ಎತ್ಕೊಂಡು ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳುವಂತ ಅವರ ಸಂವಿಧಾನ ಇವತ್ತು ನಮ್ಮನ್ನ ನಿಲ್ಲಿಸಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮಾಳವೀಯ ಅಂತಕ್ಕಂಥ ಒಬ್ಬ ಸವರ್ಣೀಯ ಆಗಿನ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಒಂದು ಮಾತಾಡ್ತಾರಂತೆ. ಅಂಬೇಡ್ಕರ್ ಸಾಹೇಬ್ರೆ, ನಿಮ್ಮ ದಲಿತರು ತಪ್ಪಾಗಿ ಹುಡ್ತಾ ಇದ್ದಾರೆ, ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ ನೀವು ಅಂತ ಹೇಳ್ತಾರಂತೆ ಅಂಬೇಡ್ಕರ್ಗೆ. ಏನ್ ಹೇಳ್ತಾರೆ ಅಂತಂದ್ರೆ, ಜಾಲಿ ಮರದ ಕಾಯಿಯನ್ನ ಕುಟ್ಟಿ ಗರ್ಭಿಣಿ ಸ್ತ್ರೀಯಲ್ಲಿ ಕುಡಿಸಿ ಅಂತ ಹೇಳ್ತಾರಂತೆ. ಆಗ ಅಂಬೇಡ್ಕರ್ ಅವ್ರು ಮಾತಾಡ್ತಾರೆ, ಅಂತ ಗಟ್ಟಿಯ ಅಂತ ಧ್ವನಿಯತ್ವಂತಹ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ನಿಮ್ಮ ಜನಾಂಗದ ಸ್ತ್ರೀಯರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ನೀವು ಜಾಲಿಕಾಯಿಯನ್ನ ಕುಟ್ಟಿ ಕುಡಿಸಿ ಆ ಮಕ್ಕಳು ಬೆಳಗುಡಿದ್ರೆ ನಾವು ಆ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅಂಬೇಡ್ಕರ್ ಹೇಳ್ತಾರೆ. ಇಂತಹ ಒಂದು ಧೈರ್ಯ ಪ್ರತಿಭಟನೆ ಅಂಬೇಡ್ಕರ್ ಅವರು ಇತ್ತು. ಈ ಒಂದು ಧೈರ್ಯ ಪ್ರತಿಭಟನೆ ಶಿಕ್ಷಣ ನಮ್ಮಲ್ಲಿ ಬಂದಾಗ ನಾವು ಧೈರ್ಯವಾಗಿ ತಲೆ ಎತ್ತಿ ನಡೀತಕ್ಕಂಥ, ನಾವು ಸ್ವಯಂವಾಗಿ ನಿಲ್ತಕ್ಕಂಥ ನಾವು ಕೆಲಸಗಳನ್ನ ಮಾಡ್ಬೇಕಾಗ್ತದೆ. ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರು 1952 ಬಹುಶಃ ಹಿಂದೂ ಸಿವಿಲ್ ಕೋಡ್ ಅನ್ನ ತರ್ತಾರೆ. ಹಿಂದೂ ಸಿವಿಲ್ ಕೋಡ್ ನಲ್ಲಿ ಹೇಳ್ತಾರೆ ಅಂತಂದ್ರೆ, ಅವರ ಕಾನೂನು ಮಂತ್ರಿಯಾಗಿ 1952 ಬಹುಶಃ ಸೆಪ್ಟೆಂಬರ್ ಅಲ್ಲಿ ಇರ್ತದೆ, ಅವರು ಕಾನೂನು ಮಂತ್ರಿಯಾಗಿ ಪಾರ್ಲಿಮೆಂಟ್ ಹೋಗ್ತಾರೆ. ಆ ಹಿಂದೂ ಸಿವಿಲ್ ಕೋಡ್ ಏನಿರುತ್ತೆ, ಹಿಂದೂ ಸಿವಿಲ್ ಕೋಡ್ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಶೈಕ್ಷಣಿಕ ಹಕ್ಕು, ಆಸ್ತಿಯ ಹಕ್ಕು, ವಿಧವಾ ಪುನರ್ವಿವಾಹ, ಈ ತರ ಸುಮಾರು ಹೆಣ್ಣು ಮಕ್ಕಳಿಗೆ ಎಲ್ಲ ಜರಬೇಕು. ಬರೀ ಹೆಣ್ಮಕ್ಳು ಅಂದ್ರೆ ನಮ್ಮ ಜನಾಂಗಕ್ಕೆ ಮಾತ್ರ ಅಲ್ಲ, ಸರ್ವ ಜನಾಂಗೀಯ ಹೆಣ್ಣು ಮಕ್ಕಳಿಗೆ ಹಕ್ಕುಗಳನ್ನ ತರ್ತಾರೆ. ಆದ್ರೆ ಆ ಹಿಂದೂ ಸಿವಿಲ್ ಕೋಡ್ನ
ಸವರ್ಣೀಯರಂತಹ ಅಲ್ಲಿನ ಪಾರ್ಲಿಮೆಂಟ್ ಸದಸ್ಯರು ಏನ್ ಮಾಡ್ತಾರೆ, ತಿರಸ್ಕರಿಸ್ತಾರೆ. ಅಂತ ತಿರಸ್ಕರಿಸುವ ಸಂದರ್ಭದಲ್ಲಿ ಕೂತಿರ್ಲಿಲ್ಲ ಸುಮ್ಮನೆ ಅಂಬೇಡ್ಕರ್, ತನ್ನ ಪದವಿ ರಾಜೀನಾಮೆ ಕೊಟ್ಟು ಹೊರಬರ್ತಾರೆ. ಇವತ್ತು ಒಳ ಮೀಸಲಾತಿ ಪರವಾಗಿ ನಿನ್ನಂತ ಎಷ್ಟು ಮಿನಿಸ್ಟರ್ ಹೊರಗೆ ಬಂದಿದ್ದಾರೆ ಅಂತ ಹೇಳಕ್ ಅವ್ರು ಅನ್ಸ್ಕೊಳ್ತಾರೆ. ಇವತ್ತು ಈ ಒಳ ಮೀಸಲಾತಿ ಆಗಿರ್ತಕ್ಕಂಥದ್ದು ಕಣ್ಣಿಗೆ ಮಣ್ಣೆಚ್ಚುವ ಕಾರ್ಯ. ಇವತ್ತು ನಮ್ಮ ಏನಿದೆ ಬಿಂದು, ಆ ಬಿಂದು ಪ್ರಕಾರ, ರೋಸ್ಟರ್ ಬಿಂದು ಪ್ರಕಾರ ನಮ್ಗೆ ಒಳ ಮೀಸಲಾತಿ ದಕ್ಕಿಲ್ಲ ಅಂತಕ್ಕಂಥ ಯೋಚನೆ ಮಾಡುವಾಗ ಸಿಕ್ಕಿಲ್ಲ. ಒಂದಷ್ಟು ನೇರವಾಗಿ ಉಸಿರಾಡುವ ಸಂದರ್ಭಗಳು ನಾವು ತೊಗೊಂಡಿದ್ವಿ. 32 ವರ್ಷಗಳ ಹೋರಾಟದ ಸಲುವಾಗಿ ಒಂದಷ್ಟು ಸಮಪಾಲನ, ಎಡ ಮತ್ತು ಬಲ ಎರಡು ಸಮಪಾಲನ ಒಂದು ಪರಿಮಿಟ್ಟಲ್ಲಿ ನಾವು ಜಯಗನ್ನ ಗಳಿಸಿದ್ದೇವೆ. ಆದ್ರೆ ರೋಸ್ಟರ್ ಬಿಂದು ಇವತ್ತು ನಮಗೆ ಸಿಕ್ಕಿಲ್ಲ. ಆ ಒಂದು ಒಳ ಮೀಸಲಾತಿ ಇದು ಕಣ್ಣಿಗೆ ಮಣ್ಣೆಚ್ಚುವ ಒಂದು ಕೆಲಸ ಅಂತಕ್ಕಂಥ ಸಂದರ್ಭವನ್ನು ನಾನಾದ್ರೂ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ 1923 ಯಾವುದು ಪೂರ್ವ ಒಪ್ಪಂದ 24 ಪೂರ್ವ ಒಪ್ಪಂದಕ್ಕೆ ಪಟ್ಟಿರ್ತಾರೆ ಅಂಬೇಡ್ಕರ್, ಗಾಂಧೀಜಿಯವರು. ಎರಡನೇ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅಂತಂದ್ರೆ, ಒಂದು ಬೇಡಿಕೆ ನಮ್ಮದಿರುತ್ತೆ, ನಮ್ಮ ಜನಾಂಗದಲ್ಲಿ ಪ್ರತ್ಯೇಕ ಮತದಾನದ ಹಕ್ಕನ್ನು ಪಡ್ಕೊಂಡು ನಮ್ಮ ಜನಾಂಗದ ನಮ್ಮ ನಾಯಕರನ್ನ ನಾವೇ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಯನ್ನ ಮುಂದುವರಿತಾರೆ ಪಾರ್ಲಿಮೆಂಟ್. ಆ ಒಂದು ಪುನಃ ಒಪ್ಪಂದಕ್ಕೆ ಗಾಂಧೀಜಿಯವರು ಆ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡಲಿಕ್ಕೆ ಕೂರ್ತಾರೆ ಎರಡನೇ. ಯಾವ ಸಂದರ್ಭದಲ್ಲಿ ಕೂರ್ತಾರೆ ಅಂತಂದ್ರೆ, ನೀವು ಆ ಒಂದು ಆ ಒಂದು ಪ್ರತ್ಯೇಕ ಮತದ ಹಿಂದೂಗಳನ್ನ ಬೇರ್ಪಡಿಸಿ ದಲಿತರಿಗೆ ಒಂದು ಪ್ರತ್ಯೇಕ ಮತದಾನದ ಹಕ್ಕನ್ನ ನೀವು ಪಡೆದಿದ್ದೆ ಆದ್ರೆ ನಾನು ಜೈಲಿನಲ್ಲಿ ಸಂತೋಷಿಸಿದಾಗ ನಾನು ಅದನ್ನು ಬಿಡೋದಿಲ್ಲ. ಹಿಂದೂಗಳನ್ನ ಬೇರ್ಪಡಿಸಿ ದಲಿತರನ್ನ ಬೇರೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಯಾರು ನಮ್ಮ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಅವರು ಪಟ್ಟಿರ್ತಾರೆ. ಅವರ ಮಕ್ಕಳು ಅವ್ರು ಸುಮಾರು ಜನ ಒಂದು ಪತ್ರಗಳನ್ನು ಬರೀತಾರೆ. ಅವರ ಸಾವು ಏನಾದ್ರು, ಮಹಾತ್ಮ ಗಾಂಧೀಜಿ ಅವರ ಸಾವು ಏನಾದ್ರು ಆದ್ರೆ ನಿಮ್ಮ ದಲಿತರ ಕಬ್ಬಲ ಆಗ್ತದೆ ಅಂತಕ್ಕಂಥ ದಲಿತಗಳ ಹೆಸರಿನ ಗೊತ್ತಲ್ಲ ಅವ್ರಿಗೆ, ಅಂಬೇಡ್ಕರ್ ಅವರಿಗೆ. ಆಗ ವಿಧಿ ಇಲ್ಲದೆ ಪೂರ್ಣ ಒಪ್ಪಂದಕ್ಕೆ 1924 ಪೂರ್ಣ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಅವತ್ತೇನಾದ್ರು ಅವತ್ತು ನಮ್ಗೆ ಇವತ್ತು ಆ ಮತದಾನದ ಹಕ್ಕನ್ನ ಕೊಟ್ಟಿದ್ದೆ ಆಗಿದ್ರೆ ಇವತ್ತು ನಾವು ಪ್ರತ್ಯೇಕವಾಗಿ ನಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು. ನಮ್ಗೆ ಇಷ್ಟವಾದ ರೀತಿ ಕಾನೂನನ್ನು ನಾವು ಕೊಡ್ಕೋಬೋದಾಯ್ತು. ಉದಾಹರಣೆಗೆ ಇವತ್ತೇ ತಗೊಳ್ಳಿ, ಏನು ಎಡ ಜನಾಂಗ ಆ ಪಾರ್ಲಿಮೆಂಟ್ ಅಲ್ಲಿ ಡಾಕ್ಟರ್ ಬಾಜಿ ಪರಮೇಶ್ವರ್ ಆಗಿರ್ಬೋದು, ಅಶ್ವಿನ್ ನಾಯಪ್ಪ ಆಗಿರ್ಬೋದು, ಅವ್ರಿಬ್ರಿದ್ರು. ನಮ್ಮಲ್ಲಿ ಒಬ್ಬ ಮುನಿಯಪ್ಪ ಒಬ್ಬರಿದ್ರು. ಆ ಒಂದು ಒಳ ಮೀಸಲಾತಿಯ ನಿಜವಾದ ಹೋರಾಟಕ್ಕೆ ನಿಜವಾದ ಜಯ ಸಿಗಲಿಲ್ಲ. ಏನೋ ಒಂದು ಸಮಾಧಾನಕರವಾದ ಒಂದು ಬಹುಮಾನ ಕೊಟ್ಟಂಗೆ ಆ ಒಂದು ಒಳ ಮೀಸಲಾತಿ ಸಿಕ್ತು. ಅದೇ ನಮ್ಮಲ್ಲಿ 4 ಜನ 5 ಜನ ನಮ್ಮಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ರೆ ಪಟ್ಟಿಡಿಯರು ಇವರಿಬ್ಬರ ಆಟ ನಡೀತಿರುವುದಿಲ್ಲ. ಪಟ್ಟಿಡಿದು ಒಳ ಮೀಸಲಾತಿಯನ್ನು ಪಡುವ ಸಂದರ್ಭದಲ್ಲಿ ನಾವು ಪಡಿತಾ ಇದ್ವಿ. ಹಾಗಾಗಿ ಇವತ್ತು ಪ್ರತ್ಯೇಕ ಮತದಾರರ ಹಕ್ಕನ್ನು ನಮಗೆ ಕೊಟ್ಟಿದ್ದೇ ಆಗಿದ್ರೆ ಇವತ್ತು ದೈವಕ್ಕೆ ನಾವು ತಲೆ ಎತ್ತಿ ನಮ್ಮ ನಾಯಕರನ್ನು ನಾವು ಆಯ್ಕೆ ಮಾಡ್ಕೊಂಡು ಹಾಗಾಗಿ ನಾವು ಹಕ್ಕನ್ನ ಪಡ್ಕೋಬಹುದಾಗಿತ್ತು. ಒಂದು ಮಾತನ್ನ ಅಂಬೇಡ್ಕರ್ ಹೇಳ್ತಾರೆ, ಒಂದು ನೂರಾರು ದೇವಾಲಯಗಳನ್ನು ನಿರ್ಮಿಸುವ ಬದಲಾಗಿ ಒಂದು ಶಾಲೆಯನ್ನು ನಿರ್ಮಿಸಿ ಸಾವಿರಾರು ಮಕ್ಕಳು ಆ ಶಾಲೆಯಿಂದ ವಿದ್ಯಾವಂತರಾಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತು ಪ್ರತಿಯೊಬ್ಬ ಹಳ್ಳಿಗಳಲ್ಲೂ ನಾವು ಎಷ್ಟೋ ಜನ ಜೀವಿತಿರ್ತಕ್ಕಂಥದ್ದು, ಕೂಲಿ ಕೆಲಸ ಕಳ್ಸತಕ್ಕಂಥದ್ದು ಇವೆಲ್ಲ ಬಿಟ್ಬಿಟ್ಟು ಮಕ್ಕಳನ್ನ ವಿದ್ಯಾವಂತರನ್ನಾಗ ಮಾಡಿ. ಯಾಕೆಂದ್ರೆ ಇವತ್ತು ನಾವು ರಾಜಕೀಯ ಚುಕ್ಕಾಣಿ ಹಿಡಿದ ಹೊರತು ನಮ್ಮ ಭವಿಷ್ಯದ ಬದಲಾವಣೆಗಳು ಅಸಾಧ್ಯ. ನಾವು ರಾಜಕೀಯ ಚುಕ್ಕಾಣಿಯನ್ನು ಮತ್ತೆ ಹಿಡಿಬೇಕಾಗಿತ್ತು. ಅದಕ್ಕೆ ಏನ್ ಮಾಡ್ಬೇಕು? ಶಿಕ್ಷಿತರಾಗಬೇಕು, ಸಾಮಾಜಿಕವಾಗಿ ಬದಲಾವಣೆ ತರಬೇಕು, ಆರ್ಥಿಕತೆಯಾಗಿ ಸಬಲವಾಗಿ ನಮ್ಮ ಒಟ್ಟು ಇದನ್ನ ನಾವು ಬದಲಾವಣೆಯನ್ನ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಾಗಾಗಿ ಇಂಥ ನೂರಾರು ಗ್ರಾಮಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸುತ್ತಾ ಮಾಡ್ತಾ ಸುಮಾರು ಆಶಯಗಳನ್ನ ಹಳ್ಳಿ ಜನರಿಗೆ ಬಿಡುತ್ತಾ ಅವರ ಮನಸ್ಸಿನ ಬದಲಾವಣೆಗಳನ್ನ ತರ್ತಾ ಇವತ್ತು ಕಾನೂನು ಬದಲಾವಣೆಗಿಂತ ಮನಸ್ಸಿನ ಬದಲಾವಣೆ ಅತಿ ಮುಖ್ಯವಾಗಿದೆ. ಯಾಕಂತಂದ್ರೆ ಇವತ್ತು ನಾವು ಕೂತಿರ್ತಕ್ಕಂಥ ಇಂದಿನ ಜನ ಕೇವಲ 100 ಜನ ಇರ್ಬೋದು ಅಂತ ಇಟ್ಕೊಳ್ಳಿ, ಕೈ ಸಿಕ್ಕುವ ಕಿವಿಗಳು 1000 ಇದ್ದಾರೆ. ಈಗ ನಾವು ಇಲ್ಲಿ ಏನು ಶಾರೀರಿಕವಾಗಿ ಕೇವಲ 100 ಜನ ಕೂತಿರ್ಬೋದು ನಾವಿಲ್ಲಿ, ಆದ್ರೆ ಕೇಳಿಸಿಕೊಂಡಿರುವ ಕಿವಿಗಳು 1000 ಕೇಳಿಸ್ಕೊಳ್ತಾ ಇದ್ದಾವೆ. ನಮ್ಮ ಆಶಯಗಳೇನು, ನಮ್ಮ ಹಕ್ಕುಗಳೇನು, ನಮ್ಮ ದಿಕ್ಕುಗಳೇನು, ಹೀಗೆ ಸುಮಾರು ಒಳನಡೆಗಳನ್ನ ಕೇಳಿಸ್ಕೊಳ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು 1000 ಆಗ್ಲಿ. ಹಾಗಾಗಿ ಅಂಬೇಡ್ಕರ್ ಆಶಯಗಳು ಈಡೇರಲಿ ಅಂತ ಹೇಳ್ತಾ ಈ ಒಂದು ಅಂಬೇಡ್ಕರ್ ಜಯಂತಿಯ ಪ್ರಯತ್ನಕ್ಕೆ ಸುಮಾರು ಜನ ನಮ್ಮ ಅಡವಿಷಿಯಿಂದ ಹಿಡಿದು ಸುಮಾರು ಜನ ಪ್ರಯತ್ನ ಪಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳು ಪ್ರತಿ ಹಳ್ಳಿಗಳಲ್ಲೂ ಆಚರಣೆ ಆಗಲಿ. ಅಂಬೇಡ್ಕರ್ನ ವೇಗಂ ಕಡಿದೀವಪ್ಪ ಅಂತಂದ್ರೆ ನಮ್ಮ ಜನಾಂಗದ ಒಬ್ಬನೇ ನಾಯಕ. ಹಂಗಾದ್ರೆ ಅಂಬೇಡ್ಕರ್ ವಿಶ್ವನಾಯಕನಲ್ವಾ? ಹೌದು, ವಿಶ್ವನಾಯಕ. ಆ ಒಂದು ವಿಶ್ವನಾಯಕತ್ವದ ಅರಿವು ಕೇಳಿಸಿಕೊಳ್ಳುವ ಕಿವಿಗಳಿಲ್ಲ, ಅರಿವಿಲ್ಲ. ಯಾಕಂದ್ರೆ ಅಂಬೇಡ್ಕರ್ ನಮ್ಮ ಒಬ್ಬನೇ ನಾಯಕರಲ್ಲ.
ಸಂವಿಧಾನ ಆದ್ರೆ ನಾವು ಆಚರಣೆ ಮಾಡ್ತಾ ಇರೋದು ಯಾರು? ಮಾದಿಗಳು, ತೊಪ್ಪಲುವಾದರು. ಅದು ಹೆಚ್ಚು ನಮ್ಮ ಮಾದಿಗಳ ಹಟ್ಟಿಗಳಲ್ಲಿ ಈ ಅಂಬೇಡ್ಕರ್ ಜಯಂತಿ ನಾವು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ. ಆದ್ರೆ ಪ್ರತಿಫಲವನ್ನ ಎಲ್ಲರೂ ಉಣ್ತಾ ಇದ್ದಾರೆ, ಪರೋಕ್ಷವಾಗಿ ಉಣ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲಾ ಜನಾಂಗ ತುಂಬಿಸಲಾಗ್ತಾ ಇದೆ, ಕೇವಲ ಮಾದಿಗಳಿಗೆ ಮಾತ್ರ ಇಲ್ಲ, ಕೇವಲ ದಲಿತರಿಗೆ ಮಾತ್ರ ಇಲ್ಲ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಂಡು ಪ್ರತಿ ಹಳ್ಳಿಗಳು ಎಲ್ಲಾ ಜನಾಂಗದವರು ಒಟ್ಟಿಗೆ ಕೂತು ಆಚರಣೆ ಮಾಡಿದಾಗ ಈ ಜಯಂತಿಗಳಿಗೆ ಒಂದು ಅರ್ಥ ಬರ್ತದೆ. ಅಂಬೇಡ್ಕರ್ ಆಶಯ ಇಡೋದನ್ನ ಆಗ್ತದೆ ಅಂತ ನಾವು ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ಉದ್ಘಾಟನೆ ಮಾಡಿದಂತಹ ಅಣ್ಣ ಬೆಲ್ಮಾ ಕೃಷ್ಣಪ್ಪ ಅವರಿಗೆ ಹಾಗೂ ಅಡವೇಶ್ ಭರತುಪ್ಪರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸದಸ್ಯ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ ಡಿ ಬೆಲ್ಲದಮಡು ಮಾತನಾಡಿ, ಅಂಬೇಡ್ಕರ್ ತತ್ವಗಳು ಮತ್ತು ನಡೆದು ಬಂದ ಹಾದಿ ತಿಳಿಸುವುದರ ಜೊತೆಗೆ ಬೆಲ್ಲದಮಡು ಗ್ರಾಮದ ಗ್ರಾಮಸ್ಥರಿಗೆ ನೀತಿ ಪಾಠ ಮಾಡಿದರು. ಎಲ್ರಿಗೂ ಜೈ ಭೀಮ್ ವಂದನೆಗಳು. ಎಲ್ಲ ಬಹಳ ಜನ ಎಲ್ಲ ಮಾತಾಡಿದ್ದಾರೆ. ತುಂಬಾ ಸೆಕೆ, ಆಲೆ ತಾಳ್ಮೆ ಕಮ್ಮಿ ಆಗ್ತಿದೆ. ವಿಶೇಷವಾಗಿ ನಮ್ಮ ಸಂಘಟನೆಯ ತಾಲೂಕು ಸಂಚಾಲಕ ಬಿಟಿಕೆ ಶಿವಣ್ಣವರು ಬಂದಿದ್ದಾರೆ. ಆಮೇಲೆ ಪ್ರದೀಪ ನಾಯಕ ಜನಾಂಗದ ಪ್ರದೀಪ್ ಬಂದಿದ್ದಾರೆ. ಬಹುಜನ ಅವರು ಬಂದಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಸಿಸ್ಟೆಂಟ್ ಕಮಿಷನರ್ ಜಯಂತ್ ಕುಮಾರ್, ಆಮೇಲೆ ಡಾಕ್ಟರ್ ಎಂತ ಬ್ಯುಸಿ ಇದ್ರು ಸಹ ಬಿಡುವು ಮಾಡ್ಕೊಂಡ್ ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಅಂಬೇಡ್ಕರ್ ವಂದನೆಗಳು. ಪ್ರಕಾಶ್ ಅವರಿಂದ ಅವನು ಹೇಳಿದಂಗೆ ನಮ್ಮ ಈಸ್ ಎ ಫ್ರೂಟ್ ಆಫ್ ಡೆವಲಪ್ಮೆಂಟ್ ಫ್ಯಾಮಿಲಿ, ಸೊ ಈಸ್ ಎಂಗೇಜ್ ಈಸ್ ಜಾಯಿನ್ ಹಿಯರ್. ಆಮೇಲೆ ನಾನೇನು ಮಾತಾಡಲ್ಲ, ಎಲ್ಲರೂ ಮಾತಾಡಿದ್ದಾರೆ. ಇಲ್ಲಿ ವಾಸ್ತವತೆ ಮಾತಾಡಿದ್ರೆ ನಮ್ಮ ಕಾಲೋನಿ ಒಳಗೇನೆ 5 ಜನ ಲೀಡರ್ಸು ನಾವೇ ಲೀಡರ್ಸ್ ಅಂತ ಓಡಾಡ್ತಾರೆ. ತಾಲೂಕ್ ಆಫೀಸ್ಗೆ, ASFs ಎಲ್ಲ ಬ್ಯಾಗ್ ತಗೊಳಕ್ಕೆ. ಆದ್ರೆ ಇಬ್ರು ಜಾಯಿನ್ ಆಗೇ ಇಲ್ಲ. ಇಲ್ಲಿ ಇಬ್ರು ಜಾಯಿನ್ ಆಗಿಲ್ಲ. ಹೆಸರು ಕೂಡ ಎಂತ ಮನಸ್ಥಿತಿ ಉಳ್ಬೇಡಿ. ನಮ್ಮೊಳಗೇನೆ ಆ ತರದ ಮನಸ್ಥಿತಿ ಇದೆ, ಅದು ಬದಲಾಗಬೇಕು. ಆಮೇಲೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರಲ್ಲ ಬೆಳಗೂರು ರಂಗಸ್ವಾಮಿ ಅವರ ಯುವಕ ಸಂಘ, ವಿಶೇಷವಾಗಿ ಸಿದ್ದರಾಜು ಮತ್ತು ಅಡವೀಶ್ ಅವರು ವಿಶೇಷ ಇಂಟ್ರೆಸ್ಟ್ ವಹಿಸಿ ಎಲ್ಲ ತರದ ಸಹಕಾರ ಪಡ್ಕೊಂಡು ಯಾರೇ ಏನೇ ಆಗ್ಲಿ, ಎಷ್ಟನ್ನ ಕೊಳ್ಳಿ, ಏನೋ ಮಾಡ್ಲಿ, ನಾವು ಮಾಡ್ಲೇಬೇಕು ಅಂತ ಅವ್ರಿಗೆ ಮನಸ್ಸಿಗೆ ಬಂದು ಎಲ್ಲರನ್ನು ಕೊನೆ ಪಕ್ಷ ಎಣಿಸಿದೀನಿ ತಲೆಗಳನ್ನ 50 ಜನ ಇದ್ದಾರೆ. 50 ಜನ ಇದ್ರೆ 20 ಜನ ಎದ್ದೋಗಿದ್ದಾರೆ. ಅಷ್ಟಾದ್ರೂ ಅಸೆಂಬಲ್ ಮಾಡೋಂತ ಪ್ರಯತ್ನನ ಹುಡುಗರು ಮಾಡಿದ್ದಾರೆ. ಅದನ್ನ ಬಹಳ ಹೆಮ್ಮೆ ಪಡ್ತೀನಿ. ಇನ್ನು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ವಿದ್ಯಾವಂತರು ಬುದ್ಧಿವಂತಿದ್ದಾರೆ. ಮೊಬೈಲ್ ಯುಗ. ಈ ನೋಡಿ ವಾಸ್ತವತೆನ, ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ. ಅಂಬೇಡ್ಕರ್ ಬರೀ ವನಮಾದಿರಿಗೆ ಸಹಾಯ ಮಾಡೋದು ಅಂತ ಹೇಳ್ಬಿಟ್ಟು ವನಮಾದಿಗಳು ಕೇಳುವೊಳಗೆ ಕಾರ್ಯಕ್ರಮ ಮಾಡ್ತೀವಿ. ಇದಂತ ದುರಂತ. ಅಂದ್ರೆ ಸ್ವತಂತ್ರ ಬಂದು 78 ವರ್ಷ 70 ವರ್ಷ ಆದ್ರೂ ಮನಸ್ಥಿತಿ ಹೋಗಿಲ್ಲ. ಆ ರೀತಿ ಮನುವಾದಿಗಳು ಜಾತಿನ ತುಂಬಿ ನಮ್ಗೆ ಈ ತರ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಕೇವಲ ಯಾವುದೇ ಕಾರಣಕ್ಕೆ ಒಂದು ಸಮುದಾಯಕ್ಕೆ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಸಂವಿಧಾನ ಬರ್ದಿಲ್ಲ. ಎಲ್ರಿಗೂ ಇದೆ, ಎಲ್ರಿಗೂ ಮೀಸಲಾತಿ ಇದೆ. OBC ಇದೆ, SC/ST ಇದೆ, ಮತ್ತೆ EWS ಮಾಡಿದ್ದಾರೆ. ಎಲ್ಲಾ ಜಾತಿ ಬಡವರಿಗೆ ಏನ್ ಮಾಡಿದ್ದಾರೆ. ಆದ್ರೆ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಈ ದೇಶದ ಪರಿಸ್ಥಿತಿ. ಅದಕ್ಕೆ ನಾವು ಬಹಳ ಶೋಚನೀಯ ಸ್ಥಿತಿ ಬಂದಿದೆ. ಇನ್ನು ಏನ್ ಹೇಳಿದ್ರೆ, ಅಂಬೇಡ್ಕರ್ ಎಲ್ರಿಗೂ ಸಮಾನತೆ, ಅವರವರ ಜಾತಿಯ ಜನಸಂಖ್ಯೆ ಆಧಾರದಲ್ಲೇ ಅವ್ರು ಸೇರಿ ಹೋಗ್ಬೇಕು ಅಂತ ಹೇಳಿದ್ದಾರೆ, ಮೊದಲಿಂದ ಹೇಳ್ಕೊಂಡಿದ್ದಾರೆ. ಆದ್ರೆ ಈ ದಲಿತ ಸಂಘರ್ಷ ಸಮಿತಿ ಹುಟ್ಟಿ ಬೆಳೆದು 35 ವರ್ಷಗಳ ಹಿಂದೆನೆ ಈ ಮೀಸಲಾತಿ ವಿಚಾರದಲ್ಲಿ ಹೋರಾಟ ಕೈಗೆತ್ತಿಕೊಂಡಿತ್ತು. ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ 35 ವರ್ಷ 50 ವರ್ಷ ಆದ್ರೂ ಒಳಮಸಲಿನ ಜಾರಿ ತಂದಿರ್ಲಿಲ್ಲ. ಸುಮ್ಮನೆ ನಾಟಕ ಆಡ್ಕೊಂಡು ಆಯೋಗಗಳು ಮಾಡಿ ಏನು ಪ್ರಯೋಜನ ಆಗಿಲ್ಲ. ಈ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ರು ಅದನ್ನ ಕೂಡ ಫಾಲೋ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ನೆಗ್ಲೆಕ್ಟ್ ಮಾಡಿದ್ದಾರೆ. ಮಾಧುಸ್ವಾಮಿ ಆಗ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವರು ಮೋಹನ್ ದಾಸ್ ಅವರು ಅರ್ಜಿನ ನೆಗ್ಲೆಕ್ಟ್ ಮಾಡಿದ್ದಾರೆ, ನಾಗಮೋಹನ್ ದಾಸ್. ಆಮೇಲೆ ಈ ಸದಾಶಿವ ಆಗ ಅದು ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲ ನೆಗ್ಲೆಕ್ಟ್ ಮಾಡಿ ಈ ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು ಮೆಜಾರಿಟಿ ತಗೊಂಡು ಸರ್ಕಾರ ಸಮಾಧಾನಕರವಾದಂತ ತೀರ್ಮಾನ ಕೊಟ್ಟಿದ್ದಾರೆ. ಈಗ ಅದು ಬಹಳ ಅನ್ಯಾಯ. ಮೆಜಾರಿಟಿ ತಕ್ಕಂತೆ ಕೊಟ್ಟಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಇಷ್ಟೆಲ್ಲ ಸಂವಿಧಾನ ಕೊಟ್ರು ಅಂಬೇಡ್ಕರ್ ಅವರು, ಎಲ್ಲ ಬರೆದ್ರು, ಎಲ್ರಿಗೂ ಸಮಾನತೆ ಬರ್ಬೇಕಂತ ಹೇಳಿದ್ರು, ಎಲ್ರು ಹೇಳಿದ್ರು ಸಹ ಬಡತನ ಹೋಗಿಲ್ಲ. ಬಡತನ ಎಲ್ಲಿ ಹೋಗೈತೆ? ಹೋಗಿಲ್ಲ. ಆಮೇಲೆ
ಆ ಆ, ದುಡ್ಡಿನಲ್ಲೂ ಸಹ ಎಲ್ರು ಸಮನಾಗಿಲ್ಲ. ಬರೀ 13 ಜನ ಮಾತ್ರ ಶ್ರೀಮಂತರು ಈ ಭಾರತ ದೇಶನ ಆಳ್ತಾವ್ರೆ, ರೂಲ್ ಮಾಡ್ತಾವ್ರೆ, ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಆದ್ರೆ ಆರ್ಥಿಕವಾಗಿ ಬರ್ತಾನೆ ಇದೀವಿ. ಜಾತೀಯತೆ ಹೋಗಿಲ್ಲ. ಆ ಸಾಮಾಜಿಕ ಸಮಾನತೆ ಬೇಕು ಅಂತ ಹೇಳಿದ್ರು, ಆರ್ಥಿಕ ಸಮಾನತೆ ಬೇಕು ಅಂತಿದ್ರು, ಅವೆರಡೂ ಆಗಿಲ್ಲ. ರಾಜಕೀಯ ಸಮಾನತೆಯನ್ನ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಆಗಿನ ಕಾಲದಲ್ಲಿ 4413 ಓಟ್ ಇದ್ವು. ಅವಾಗ ಲ್ಯಾಂಡ್ ಲಾರ್ಡ್ಸ್, ಆಮೇಲೆ ಟ್ಯಾಕ್ಸ್ ಪೇಯರ್ಸ್, ಪದವೀಧರ ಇಷ್ಟು ಮಾತ್ರ ಓಟ್ ಹಾಕ್ಬೇಕಾಯ್ತು. ಇವರು ಬ್ರಿಟಿಷರ ಹೋರಾಟ ಮಾಡಿ 18 ವರ್ಷದ ಮೇಲೆ ಎಲ್ರಿಗೂ ಓಟ್ ಕೊಟ್ಟಿದ್ದಾರೆ. ಇವತ್ತು ಭಾರತ ದೇಶದ ಭಿಕ್ಷುಕರಿಗೂ ಒಂದೇ ಓಟು, ರಾಷ್ಟ್ರಪತಿ ಮುರ್ಮು ಅವ್ರಿಗೂ ಒಂದೇ ಓಟು. ಆದ್ರೆ ಆ ವೋಟ್ ವ್ಯಾಲ್ಯೂನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ವೋಟ್ ವ್ಯಾಲ್ಯೂನ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ, ಇಷ್ಟೆಲ್ಲ ಮಾಡ್ತೀವಿ ನಾವು, ಇಷ್ಟು ಹೋರಾಟ ಮಾಡ್ತೀವಿ, ಇಷ್ಟೆಲ್ಲ ಏನ್ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದೀವಿ. ಇಲ್ಲಿ ಕ್ರಾಂತಿಕಿರಿ ರಂಗಚಮಡ ಹುಟ್ಟಿದಂತ ಜಾಗ, ಅಂಬೇಡ್ಕರ್ ಅನುಯಾಯಿಗಳು, ಕೃಷ್ಣಪ್ಪರ ಅನುಯಾಯಿಗಳು, ರಂಗಚಮಡ ಅನುಯಾಯಿಗಳು ಈ ಜಾಗದಲ್ಲಿ, ಈ ಊರಲ್ಲಿ ಅಂಬೇಡ್ಕರ್ ಭವನ ಇಲ್ಲ. ಅಂಬೇಡ್ಕರ್ ಭವನ ಮಾಡಿಕೊಟ್ಟಿಲ್ಲ ಮುಖ್ಯವಾಗಿ. ಆಮೇಲೆ ಈ ರುದ್ರಭೂಮಿ ಅಕ್ವೈರ್ ಮಾಡ್ಕೊಂಡು ಬೇರೆಯವರು ಅದನ್ನ ವ್ಯವಸಾಯ ಮಾಡ್ತಾರೆ. ಅದು ಫಿಕ್ಸ್ ಮಾಡಿಲ್ಲ, ತಂತಿ ಬೇಲಿ ಹಾಕಿಲ್ಲ, ಮತ್ತು ದಾರಿ ಸಾವತ್ಕೊಳಕ್ ದಾರಿನೂ ಇಲ್ಲ. ಇಲ್ಲಿ ನೋಡಿದ್ರೆ ರಂಚಾವನ್ ತಂದು ಮಾಡುವ ಕಾಲನ ಅಂತ ಹೆಸರಿಕ್ಕಿದೀವಿ. ಇಲ್ಲಿ ನೋಡಿ ಚರಂಡಿಗೆ ನೀರಿಗೆ ಒಯ್ದಾ ಇರ್ತಾರೆ. ರಸ್ತೆ ಹೋಗಿದ್ದೀನಿ, ನೀರ್ ಆ ಕಡೆ ಕಾಲನಿ ಬಿಡ್ತೀನಿ, ಈ ಕಡೆ ಬರ್ತೀನ, ಇಬ್ರು ಹೆಣ್ಮಕ್ಳು ಪರಕಲ್ ತಗೊಂಡು ನಿಂತ್ಕೊಂತಾರೆ. ಈ ಸಮಸ್ಯೆ ಹೆಂಗಿದೆ ಅಂತ ಈ ಸಮಸ್ಯೆ ಇದೆ, ಅಂಬೇಡ್ಕರ್ ಭವನ ಸಮಸ್ಯೆ ಇದೆ, ರುದ್ರಭೂಮಿ ಸಮಸ್ಯೆ ಇದೆ. ಆಮೇಲೆ ಹೇಳ್ತಾರೆ ಹೆಸರಾಂತ ಗುಹಾ ದೇವಸ್ಥಾನ, ಬಸವಣ್ಣ ದೇವಸ್ಥಾನ ಅಂತ ಹೇಳ್ತಾರೆ. ಎತ್ತ ಬಸವಣ್ಣ ಇಷ್ಟೊತ್ತಿನ ಸಿದ್ಧಿ ನೆರವೇರುತ್ತೆ ಅಂತ ಹೇಳ್ತಾರೆ. ಅದೊಂದು ಪ್ರಸಿದ್ಧಿ. ಎಷ್ಟು ವರ್ಷದ ಇತಿಹಾಸ ಇದೆ, ಎಷ್ಟು ಜನ ಲೀಡರ್ಸ್ ಇದ್ದಾರೆ, ಎಷ್ಟೆಲ್ಲ ನೀವು ಮಗೆ ಬಿದ್ದು ಕೈ 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 ಅಂತ ಓಟ್ ಹಾಕ್ತೀರಾ. ಯಾರಾದ್ರೂ ರಸ್ತೆ ಮಾಡ್ಕೊಟ್ಟಿದಾರ? ಬಸವಣ್ಣ ದೇಶಕ್ಕೆ ರಸ್ತೆ ಮಾಡ್ಕೊಟ್ಟಿದಾರ? ಆ ಕಡೆ ಯಾರ ಗಮನ ಹರಿಸಿದಾರ? ಎಲ್ಲಾ ಲೀಡರ್ ಇಲ್ಲಿ ಎಲ್ಲಾ ಭಾಷಣೆ ಮಾಡೋರೆ, ಎಲ್ಲ ತಳ್ಳಿ ಬಟ್ಟೆ ಹಾಕೊಂಡು ಬ್ಯಾಗ್ ತಾಲೂಕು ಹಂಚ್ಕೊ ಹೋಗಾರೆ. ಯಾವ್ದಾದ್ರು ಕ್ವಶನ್ ಮಾಡಿದಾರ? ಇಲ್ಲಿ ಜನಪ್ರತಿ ಯಾರು ಕ್ವಶನ್ ಮಾಡಿದಾರ? ರಸ್ತೆ ಇದೆಯಾ? ಇದನ್ನ ಕೇಳೋರು ಯಾರು ಇಲ್ವಾ? ಈ ಸಮಸ್ಯೆ ಬಗೆಹರಿದ್ಯಾ? ಕೇಳಿಲ್ಲ. ಆಮೇಲೆ ರಂಗಸ್ವಾಮಿ ಬೆಲ್ಲದಮೂಡ್ ಅವ್ರ ವಿಚಾರದಲ್ಲಿ ನಾವೆಲ್ಲ ಮಾತಾಡ್ತೀವಿ. ನಮಗೆ ಕೃಷ್ಣಪ್ಪರು ದಲಿತ ಚಳವಳಿ ಕಟ್ಟಿದ್ಕೆ, ದಲಿತ ಚಳವಳಿ ಹುಟ್ಟಾಕಿದ್ಕೆ, ಸಾವಿರಾರು ಎಕರೆ ಭೂಮಿ ಕೊಡ್ಸಿದ್ಕೆ, ಆಮೇಲೆ ವಸತಿ ಶಾಲೆಗಳು ಕೊಟ್ಟಿದ್ಕೆ, ಮತ್ತೆ ಬೆತ್ತಲೆ ಸೇವೆ ಕಾನೂನು ತಂದಿದ್ಕೆ ಸರ್ಕಾರ ಅವ್ರನ್ನ ಗಮನಿಸ್ಬಿಟ್ಟು ಅವ್ರಿಗೆ 5 ಕೋಟಿ ಕೊಟ್ಟು ಸ್ಮಾರಕ ಕಟ್ಟಿಸಿದ್ದಾರೆ. ನಾವೇನು ಸ್ಮಾರಕ ಮಾಡ್ಬೇಕಂತ ಹೆಸರಿಟ್ಟಿದ್ದೀವಿ. ಈಗ ಡಾಕ್ಟರ್ ಜಯಂತ್ ಕುಮಾರ್ ಅವರು ತಮ್ಮ ಕೈಲಾಸ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಒಂದು 2 ಕೋಟಿ ರೂಪಾಯಿನ ನಾವು ಸರ್ಕಾರದಿಂದ ನಮ್ಮ ನಮ್ಮ ಹೋರಾಟದ ಹಿನ್ನೆಲೆ ಒಳಗಡೆ ನಾವು ನೀವೆಲ್ಲ ಸೇರ್ಕೊಂಡು ಸ್ಟ್ರಗಲ್ ಮಾಡಿ ಇವರು ಪ್ರಭಾವದಲ್ಲಿ, ಯಶವಂತ ಪ್ರಭಾವದಲ್ಲಿ, ನಮ್ಮೆಲ್ಲ ಪ್ರಭಾವದಲ್ಲಿ ಒಂದು 2 ಕೋಟಿ ರೂಪಾಯಿನ ಸ್ಮಾರಕಕ್ಕೆ ಮಂಜೂರು ಮಾಡಿಸ್ಬೇಕು ಅಂತ ಇಷ್ಟು ಡಿಮ್ಯಾಂಡ್ಗಳನ್ನ ನಾವು ಇಟ್ಟಿದ್ದೀವಿ. ಅದಕ್ಕೆ ನಾನು ಮೊನ್ನೆ ಈ ಸುಮ್ಮನೆ ಭಾಷಣ ಮಾಡಿ ಮಾತಾಡೋದಕ್ಕಿಂತ ಜನರ ಸಮಸ್ಯೆ ಇತ್ಯರ್ಥ ಆಗೋದು ಒಳ್ಳೆ ಹೊಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಜನರು ಸಹಿ ತಗೊಂಡಿದ್ದೀನಿ. ಅದೇ ಮೆಮೊರಂಡಮ್ ಕೊಟ್ಟು ಆಫೀಸ್ಗೆ 3 ಸಮಸ್ಯೆಗಳು, ಅಂಬೇಡ್ಕರ್ ಭವನದ್ದು, ರುದ್ರಭೂಮಿದು, ಈ ಕಾಲೋನಿ ಇದು ಮಾಡೋದು, ರಸ್ತೆ ಮಾಡೋದು, ಇವನ್ನ ಇಮಿಡಿಯೇಟ್ ಆಗಿ ನಾವು ಸಾಲ್ವ್ ಮಾಡಿಸ್ಬೇಕು. ನಂತರ MLA ಹಿಡ್ಕೊಂಡು MP ಹಿಡ್ಕೊಂಡು ಫಂಡ್ ಅನ್ನ ಹಾಕ್ಸಿ ರಸ್ತೆ ಮಾಡ್ಲೇಬೇಕು. ಆಮೇಲೆ ರಂಗಚಮಣ್ಣವ್ರಿಗೆ ಸ್ಮಾರಕ ಇಷ್ಟನ್ನ ನಾವೆಲ್ಲ ಇಷ್ಟೆಲ್ಲ ಮಾಡಿದ್ರೆ ಇದೇ ಒಗ್ಗಟ್ಟಿದ್ರೆ ಭಿನ್ನಾಭಿಪ್ರಾಯ ಬಿಟ್ಟು ಇದು ಎಲ್ಲರೂ ಯಾರೋ ಒಬ್ರು ಮಾಡ್ಯಾರ ಅಂತ ತಿಳ್ಕೊಂಡಂಗೆ ಅಂಬೇಡ್ಕರ್ ಅವ್ರು ಹೇಳಿದ್ರು. ಅಲ್ಲಿ ನಮ್ಮ ಸಾಹಿತಿಗಳು, ಹೆಸರಂತ ವಕೀಲರು 193 ರಾಷ್ಟ್ರಗಳಿಗೆ ವಿಶ್ವಜ್ಞಾನಿ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ. ಅವರು ಸುಮಾರು 14 ಡಿಗ್ರಿ 64 ಪಾರಂಗತರು ಅಂತರ್ನ ಇವತ್ತು ಒಂದು ಮೂಲೆ ಗುಂಪು ಮಾಡಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮ ಮಾಡಿದ್ಕು ನಮ್ಗೆ ಈ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ಅರ್ಥಪೂರ್ಣ ಆಗ್ತದೆ. ಇದೇ ಒಗ್ಗಟ್ಟು. ಇಷ್ಟು ಜನ ಒಗ್ಗಟ್ಟಿದ್ದು ಪಂಚಾಯತಿ ಮುಂದೆ ಕೂಕೊಂಡ್ರೆ ಯಾಕೆ ಮಾಡ್ಕೊಡೋದಿಲ್ಲ? ಅದಕ್ಕೆ ನೀವೆಲ್ಲ ಸ್ಪಂದನೆ ಇರಬೇಕು, ನೀವೆಲ್ಲ ಈ ತರದ ಮನಸ್ಥಿತಿ ಇರಬೇಕು. ಆಮೇಲೆ ಇವ್ರು ಹೇಳ್ದಂಗೆ ನಾವು ಒಂದು ತಿಳ್ಕೋಬೇಕು, ದುಶ್ಚಟಗಳನ್ನ ದೂರ ಮಾಡ್ಬೇಕು. ಎಣ್ಣೆ ಕುಡಿಯೋದು, ಹೊಗೆಸ ಬಗೆಯೋದು, ಹೊಗೆಸ ಬರಿದ ಪರಿಣಾಮಗಳು ಆರೋಗ್ಯ ಹೋಗ್ತದೆ. ಎಣ್ಣೆ ಕುಡಿದು ಲಿವರ್ ಫೇಲ್ಸ್ ಹೊರಟೋಗ್ತೈತೆ. ನಾವು ಬಡತರ ಇಟ್ಟಿಲ್ಲ, ಕೂಳಿಲ್ಲ, ಕುಡ್ಕೊಂಡ್ ತಿರ್ಗಾಡೋದು. ಆಮೇಲೆ ಇನ್ನೂ ಮುಂದ್ಕೋಗಿ ಹೇಳೋದಾದ್ರೆ ನಮ್ಮೊಳಗನೆ ನಾಣ್ಯದವರು ಅವನಾಡಿದವರು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ಬಿಟ್ಟು ಮಾದರಿನ ಹೊಡೆದಿದ್ದಾರೆ. ನಾವ್ ಮೇಲು, ನಾವ್ ಕೀಳು, ಅವ್ನ 8 ಆಣೆನೋ, ಇವ್ನ ರೂಪಾಯಿನೋ, 4 ಆಣೆನೋ, ಯಾಕೆ ಕ್ರಿಯೇಟ್ ಮಾಡ್ಬಿಟ್ಟು ಇವ್ರು ಎಲ್ಲಿ ಒಗ್ಗಟ್ಟಾಗ್ತಾರೆ?
ಎಲ್ಲೋ ಒಗ್ಗಟ್ಟಿನ ಮೇಲೆ ನೀವು ಮೀಸಲಾತಿ ಯಾರಿಗೆ ಕೊಡ್ತಾರೆ? ಯಾರು ಕೊಡ್ತಾರೆ? ಯಾಕೆ ಕೊಡ್ತಾರೆ? ನಿಮ್ ಯೋಗ್ಯತೆ ನೋಡ್ತಾರೆ, ಒಗ್ಗಟ್ಟಿನಿಲ್ಲ ಬಿಡು ಅವ್ರನ್ನೇ ಮಾಡ್ತಾರೆ ಅಂತ ಎಲೆಕ್ಷನ್ ಟೈಮ್ನಾಗೆ ಅಂಡ ದುಡ್ಡು ಬಾಡ ಸೀರೆನ ಮೂದ ಕೊಟ್ಟು ಓಟ್ ಕದೀತಾರೆ. ಅದಕ್ಕೆ ಅಂಬೇಡ್ಕರ್ ನಿಮ್ಗೆ ಓಟ್ ಕೊಟ್ಟಿದ್ದು. ನಿಮ್ಮ ಸಮಾಜಮುಖಿಯಾದಂತ ಬಡವರ್ಗ ಕಿಳಿಕಳಿ ಇರುವಂತ ನ್ಯಾಯ ತರ ಯೋಚನೆ ಮಾಡೋಂತ ಆ ಅಂತ ವ್ಯಕ್ತಿಗೆ ಓಟ್ ಕೊಡೋಂತ ಮನಸ್ಥಿತಿ ನಿಮ್ಗೆ ಯಾಕೆ ಬರಲ್ಲ? ಓಟುನ ಎಂಡ ದುಡ್ಡು ಬಾರಿಗೆ ಯಾಕೆ ಮಾಡ್ಕೊಂತೀರಾ? ಓಟು ಒಂದು ಮೆಚ್ಚಿರೋ ಹೆಣ್ಮಗಳು ಇದ್ದಂಗೆ, ಓಟು ನಮ್ ತಾಯಿ ಇದ್ದಂಗೆ. ನಿಮ್ ತಾಯಿನ ನಿಮ್ಮ ಮೆಚ್ಚಿರೋ ಹೆಣ್ಮಗಳು ಮಾಡ್ಕೊಂತೀರಾ? ಅಯ್ಯೋ ಇವ್ರಿಗೆ ಹೇಳ್ತಾರಪ್ಪ, ಇವ್ನಿಗೆ 1 ಲಕ್ಷ ಪೆನ್ಷನ್ ಬರ್ತೈತೆ ಕೂಕೊಂಡು ಹೇಳ್ತಾನೆ ಕೃಷ್ಣಪ್ಪೇನು ನಮ್ಗೆ ಜೀವನ ಮಾಡಿದ್ದದ್ದು. ಯಾರೋ ಒಂದ್ 5,000 2,000 ಕೊಡ್ತಾನೆ ಅಂತ ತಪ್ಪಾಗಿ ಯೋಚನೆ ಮಾಡಿ ಯಾರ ಕೊಟ್ಟಿದ್ದು ದುಡ್ಡು ಕಿತ್ಕೊಳ್ಳೋದು, ಯಾರು ಜಾಸ್ತಿ ಕೊಡ್ತಾರೆ ಓಟ್ ಹಾಕೋದು. ಅವ್ರಿಗೇನೆ ನಾವ್ಯಾಕೆ ಪ್ರಾಮಾಣಿಕ ಇರೋರ? ಎಲ್ಲರೂ ಕೊಟ್ಟಾರ, ನಮ್ಮ ಮನೆಗೆ 5 ಓಟ್ ಎಲ್ಲರೂ ಒಂದೊಂದು ಓಟ್ ಹಾಕ್ರೆ ಅವ್ರ ಋಣ ತೀರ್ಸ್ಕೋಣ. ಈ ತರದ ಮಾದಿಗಳ ಪರಿಸ್ಥಿತಿ ಇರೋದ್ರಿಂದನ ಯಾವ ಸಾಲ ಆಗ್ತವೆ? ಈ ಸಿದ್ದಪ್ಪ ಮೀಸೆ ಬಿಟ್ಟು ದೊಡ್ಡ ದೊಡ್ಡ ಲೀಡರ್ ಇದ್ದೀವಿ, ಈ ಸಮಸ್ಯೆ ಹಾಕಿದಾವೆ. ಯಾರು ಫಾಲೋ ಮಾಡಕ್ ಹೋಗಿಲ್ಲ? ಕುಡಿಯೋದು, ಕೂಗಾಡೋದು, ನಮ್ಮ ಹನುಮಂತಣ್ಣ ಕೂಗಾಡ್ತಾನೆ, ಕಿರ್ಚಾಡೋದು. ನೀವು ಸಣ್ಣ ಎಕ್ಸಾಂಪಲ್ ತಗೊಳ್ರಿ, ಸಣ್ಣ ಎಕ್ಸಾಂಪಲ್ ತಗೊಳ್ಳಿ. ಹುರಿಕಾಯ ಚಂದ್ರಪ್ಪ ಮಗಳು ದೇಸಿ ಆಗಿದ್ದಾಳೆ. ಇಲ್ಲಿ ಕೆಳಮ ಇದ್ದಾರಲ್ಲ ಉದ್ದಯ ಸಣ್ಣಗಪ್ಪ ಒಬ್ಬ ಅಡ್ವೊಕೇಟ್ ಆಗಿದ್ದಾನೆ. ಕುರಿಕಾಯ ಮಗಳು ಏಸಿ ಆಗಿದ್ದಾಳೆ. ಯಾಕಾದ್ಲು? ಹೆಂಗಾದ್ಲು? ಆಮೇಲೆ ನಮ್ ಕಾಲದ ಇಷ್ಟು ಮನೆ ಇದ್ದಾವೆ, ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ. ಒಬ್ರು ಕಂಡ್ರೆ ಬರಲ್ಲ. ನಮ್ ರಂಗಾಣ ನಮ್ ಗಂಡ ಕಂಡು ಮುಂಜಾನೆಗಲ್ಲ, ಮಧ್ಯಾಹ್ನ ಶ್ರೀರಾಮಗಲ್ಲ, ಶಿವ ಕಂಡ್ರೆ ಆಗಲ್ಲ. ಇವರೆಲ್ಲ ಕಂಡ್ರು ಬರ್ತಾಗಲ್ಲ, ನಮ್ಗಾಗಲ್ಲ. ಒಳಗೆ ಮೆಟ್ಗೆ ಮುರ್ಕೊಂತಾರೆ. ದೀಸ್ ಆರ್ ಥಿಂಗ್ಸ್ ಆರ್ ಗೋಯಿಂಗ್ ಅಂಡ್ ಹೋಗ್ತಾರೆ. ಆಮೇಲೆ ಅದು ಎಸಿ ಆಗಿರೋದು ಬಿಟ್ಬಿಡಿ. ಇನ್ನೊಂದು ಸಣ್ಣ ಎಕ್ಸಾಂಪಲ್ ತಗೊಳ್ರಿ. ಸಿದ್ದರಾಜನವರು ಮಹೇಶ್ ಇದಾರ, ಅವ್ರಿಗೇನ ಬ್ಯಾಕಪ್ ಇದೆಯಾ? ಅವ್ರ ಅಪ್ಪ ಇದಾರ? ಅವ್ರ ಅಪ್ಪ ಇದಾರಲ್ರಿ, ಅವ್ರ ಅಮ್ಮ ಅಲ್ಲೇ ಕೂತವ್ರು ಅವಿದ್ಯಾವಂತೆ. ಹೆಂಗ್ ಇಷ್ಟಪ್ಪ ಮನೆ ಕಟ್ಟಿರು? ಅವ್ರು ಕುಡ್ಕೊಂಡು ತಿರುಗಾಡಿ ಮನೆ ಕಟ್ಟಾರ? ಓದಂತ ಪ್ರಯತ್ನ ಮಾಡಿ ಮನೆ ಕಟ್ಟಾರಲ್ರಿ? ಎಷ್ಟು ಬರುತ್ತೆ ಮನೆ? ಈ ಕಾಲನಾಗಿರೋದ್ರಲ್ಲಿ ಎಲ್ಲರಿಗೂ ಆ ಮನಸ್ಸು ಯಾಕೆ ಬರೋದಿಲ್ಲ? ಯಾಕ್ರಿ ಬರೋದಿಲ್ಲ? ಅವ್ರಿಗೆ ಸಪೋರ್ಟ್ ಮಾಡಿರ ಯಾರನ್ನ? ಯಾರ ದುಡ್ಡು ಕೊಡ್ರಿ ಅವ್ರಿಗೆ? ಯಾರ ಪುಷ್ ಮಾಡಿರನ್ರಿ ಅವ್ರಿಗೆ? ಇವತ್ತು ವಿಧಾನಸೌಧ ಕೆಲಸ ತಗೊಂಡಿದ್ದಾನ, ಸ್ವಪ್ರಯತ್ನಿದ್ದಾನ. ನಾಳೆ ವಿಧಾನಸೌಧ ಸೆಕ್ರೆಟರಿ ಆಗ್ತಾರ ಅವನು ಮಹೇಶ. ಯಾರ ಸಪೋರ್ಟ್ ಮಾಡಿದೀವ? ಆ ತರದ ಮನಸ್ಥಿತಿ ನಿಮ್ಗೆಲ್ಲ ಯಾಕೆ ಬರೋದಿಲ್ಲ? ಮಾದಿಗರಿಗೆ ಬಟೂರ್ಕೊಳ್ಳೋದು, ದ್ವೇಷ ಮಾಡೋದು, ಕುಡ್ಕೊಂಡು ತಿರ್ಗಾಡೋದು, ಅಲ್ಲಿವರೆಗೆ ಬೇರೆ ಸತ್ತೋಗೋದು. ಅದಕ್ಕೆ ಮೊದ್ಲು ನಮ್ಮೊಳಗೆ ದುಶ್ಚಟಗಳನ್ನ ದೂರ ಮಾಡಿ. ಈಗ ಗಂಗಣ್ಣ ಯಾವ ದುಶ್ಚಟಗಳು ಎಲ್ಲರೂ ರಾಜ ಓದ್ಕೊಂಡು ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಂತಾರೆ. ಅದು ಈ ಸೊಸೈಟಿ ಮೆಂಬರ್ ಆಗ್ಯಾವ, ಯಾರಿಗೂ ಬಿಡಲ್ಲ. ಸೊಸೈಟಿ ಮೆಂಬರ್ ಆಗ್ಯವ್ರೆ, ಎಲ್ಲ 2 ಬೈಕಿಕ್ಕವ್ರೆ, 2 ಮನೆ ಮಾಡ್ಯವ್ರೆ, ರಾಜ ಹೊಂದ್ಕೊಂತಾರೆ, ಸಖತ್ ಕೆಲಸ ಮಾಡ್ಕೊಂತಾರೆ. ಅಂದ್ರೆ ಸರ್ಕಾರ ಸೌಲಭ್ಯನ ಸದುಪಯೋಗ ಮಾಡ್ಕೊಂತಾನೆ. ಅವ್ನು ಕುಡುಕ್ ತಿರ್ಗಾಡ್ತಾನ. ಮತ್ತೆ ಈ ಪಂಚಾಯತ್ ಬರ್ರಿ ಅಂದ್ರೆ ನನಗೆ ಮಾದಿರ ಓಟ ಬೇಡ ಹೋಗಯ್ಯ. ಯಾಕೆ? ಇಲ್ಲೇ ಪರಿಸ್ಥಿತಿ ನೋಡಿ, ಎಲ್ಲರ ಮನಸ್ಸು ನೋಡಿ, ನನಗೆ ಜನರೆಲ್ಲ ಓಟ್ ಹಾಕ್ತಾರೆ ಹೋಗು, ನೀವು ಕಟ್ಕೊಂಡು ಏನಾಗಬೇಕು? ನಾನು ಮಾತಾಡೋ ಸುಮ್ಮನೆ. ಈ ತರ ಮನಸ್ಥಿತಿ ಯಾಕೆ ಬಂತು ಅಂದ್ರೆ ನಮ್ ಜನರ ನಡವಳಿಕೆ ನೋಡಿ ಅವ್ರಿಗೆ ಬೇಜಾರಾಗೈತೆ, ಸಹಿಸಲ್ಲ. ಅದಕ್ಕೆ ಅದು ಹೋಗ್ಬೇಕು. ಎಲ್ಲರಿಗೂ ಮದರ್ ತಾಯ್ತನ ಇರ್ಬೇಕು, ತಾಯ್ತನದ ಇರ್ಬೇಕು. ಕಳ್ಳ ಸುಳ್ಳ ಎಲ್ಲ ಇರ್ತಾರೆ, ಕೈಯಲ್ಲಿ ಒಂದೇ ತರದ ಈಕ್ವಲ್ ಬೆಟ್ರೋಲ್ ಇಲ್ಲ. ಅದಕ್ಕೆ ನೀವು ಪರಿವರ್ತನೆ ಆಗ್ಬೇಕು, ದುಶ್ಚಟಗಳನ್ನು ದೂರ ಮಾಡ್ಬೇಕು, ಸರ್ಕಾರಿ ಸೌಲಭ್ಯ ಸದುಪಯೋಗ ಮಾಡ್ಕೋಬೇಕು. ಉಪವಾಸ ಆದ್ರೂ ಸಹ ನಿಮ್ಮ ಮಕ್ಕಳನ್ನ ಓದಿಸ್ಬೇಕು. ನೀವು ಉಪವಾಸ ಆದ್ರೆ ಮಕ್ಕಳನ್ನ ಓದಿಸ್ಬೇಕು. ನೀವು ಆದರ್ಶ ಇಟ್ಕೋಬೇಕು, ಸಿದ್ದರಾಜನನ್ನು ಮಹೇಶನ್ನ. ಆಮೇಲೆ ಕುರಿಕಾಯ ಕಜಾಪುರ ಮಗಳು ಆದರ್ಶ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾಗ ನಿಮ್ಮ ಜನಾಂಗ ನಾವು ಉದ್ಧಾರ ಆಗ್ತೀವಿ. ಇಲ್ಲ ಇಂಥವ್ ಎಷ್ಟೇ ಫಂಕ್ಷನ್ ಮಾಡಿರೋ ಅಷ್ಟೇ, ಎಷ್ಟು ಭಾಷಣ ಮಾಡಿರೋ ಅಷ್ಟೇ ಪ್ರಯೋಜನ ಆಗಲ್ಲ. ರಂಗಚಮ್ಮನವ್ರಿಗೆ ಬೆಲೆ ಕೊಡ್ಬೇಕಂದ್ರೆ ರಂಗಚಮ್ಮನವ್ರ ವಿಚಾರದಲ್ಲಿ ನಾವು ಅಷ್ಟೊಂದು ಹೊಗಳ್ತೀವಿ. ರಂಗಚಮ್ಮನ ಯಾರು ಫಾಲೋ ಮಾಡ್ತಾ ಇದೀವಿ? ಸುಮ್ಮನೆ ರಂಗಚಮ್ಮನ ಹೊಗಳೋದು, ಅವ್ರ ದಾರಿಯಲ್ಲಿ ಯಾರು ಹೋಗ್ತಾ ಇದೀವಿ? ಅದಕ್ಕೆ ನಾವು ಇವಾಗ ನೀವೆಲ್ಲ ಇದೇ ತರ ಒಗ್ಗಟ್ಟಾಗಿ ಈ ನಮ್ಮೂರಿನ 5 ಸಮಸ್ಯೆಗಳ ನಾವು ನಾಳೆಯಿಂದ ಪ್ರಯತ್ನ ಮಾಡ್ತೀವಿ. ಈ ಸರ್ಕ್ಯುಲೇಷನ್ ಪಠ್ಯನ ಮಾಡಿ. ಅದಕ್ಕೆ ಎಂತ ಸಂದರ್ಭದಲ್ಲಿ ಬಂದಾಗ ಕರೆದಾಗ PDO ಆಫೀಸ್ ಹತ್ರ, AC ಹತ್ರ, ಈ ಹತ್ರ ಬರ್ಬೇಕು. ನೀವು ಒಗ್ಗಟ್ಟಿದೆ ಇರ್ಬೇಕು, ಎಲ್ರು ತಾಯಿ ಉಳಿಬೇಕು. ಎಲ್ಲ ನಿಮ್ಮ ಭಿನ್ನಾಭಿಪ್ರಾಯಗಳು ನಿಮ್ ಮನೆಗೆ ಇಟ್ಕೊಳ್ಳಿ, ನಿಮ್ ವೈಯಕ್ತಿಕ ವಿಚಾರ ನಿಮ್ ಮನೆಗೆ ಇಟ್ಕೊಳ್ಳಿ. ನೀವ್ ಹೆಂಗಾರ ಮಾಡಿ, ನಿಮ್ ದೇವರು ನಿಮ್ ದೇವ್ರು ನೀವ್ ಹೆಂಗಾರ ಮಾಡ್ಕೊಳ್ಳಿ, ನಿಮ್ ಅಂತ ವಿಚಾರ ನೀವ್ ಏನಾರ ಮಾಡ್ಕೊಳ್ಳಿ. ಸಾಮೂಹಿಕ ವಿಚಾರ ಬಂದಾಗ ನಾವು ಇವ್ರು ಒಗ್ಗಟ್ಟಿಲ್ಲ ಕಣಪ್ಪ, ಇವ್ರು ಸವಾಸ್ಗೆ ಹೋಗ್ಬಾರ್ದು ಅನ್ನೋ ತರದ ಒಳ್ಳೆ ಮೆಸೇಜ್, ಒಳ್ಳೆ ವಿಚಾರ ನಾವು ಕಳಿಸ್ಬೇಕು. ಇವತ್ತು ಒಂದು ಗ್ರೇಟ್ ಅಂದ್ರೆ ದೊಡ್ಡರು ಚಂದ್ರಣ್ಣ ಬಂದು ನಮ್ ಜೊತೆ ಕೂತವನು.
ರಿಟೈರ್ಡ್ ಪೊಲೀಸ್ ಒಬ್ರು ಬಂದು ಹೋಗಿದ್ದಾರೆ. ಯಾರಾದ್ರೂ ಬಂದು ಫಂಕ್ಷನ್ ಬಂದವ್ರೆ ಅಂದ್ರೆ ಅಪ್ಪಚ್ಚವ್ರು ಕೇಳ್ಕೊಂಡು ಇರಲಪ್ಪ ಅಂತ, ಚೌಡಪ್ಪ, ಇನ್ಯಾರನ, ಜಗಣ್ಣ, ಇವನು ಗಂಗಾಧರಪ್ಪ, ಮಲ್ಲಣ್ಣ, ಆಲ್ ದಿಸ್ ಪೀಪಲ್ ಅವ್ರ ಸ್ಪಂದ್ಸ್ ಅಂತ ಮಾಡ್ತೀರಿ. ಯಾಕೆ ವಾಲಿಮಾದಿಗಳು, ಅವ್ರ ಜೊತೆ ಕೂಡ್ರೆ ನಾವು ಕ್ಯಾಪ್ಚರ್ ಆಗ್ಬಿಡ್ತೀವಿ. ಈ ರೀತಿಯ ಪರಿಸ್ಥಿತಿ ಇದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಚೆನ್ನಾಗಿರೋದು ಅಲ್ಲ ಗಂಗರಪ್ತಾಗೆ, ಇಲ್ಲ ಚಾಗಳಿ ಗೌಡ್ರೆ ಅಂತ ತೂರೋದು ಅಂತವ್ರು ಇಲ್ಲಿ ಇದ್ದಾರೆ. ನನಗೆ ಗೊತ್ತೈತಿ ಯಾರು ಏನಂತ, ಹೆಸರು ಹೇಳಲ್ಲ. ಆ ಇದಕ್ಕೆ ಈ ರೀತಿಯ ಪರಿಸ್ಥಿತಿ ಬಿಡಬೇಕು. ಈಗ ಸಿದ್ದರಾಮಯ್ಯ ನಿಂತರು, ಬಸವರಾಜ್ ನಿಂತ, ಊಟ ಸೋತ, ಯಾರೋ ಕುಡ್ಕ ಗೆದ್ದ, ಸತ್ತೋದ, ಅವ್ನು ಕುಡ್ದು ಪಾಂಡಿ ಸತ್ತೋದ. ನಾಳೆ ಎಲೆಕ್ಷನ್ ಬಂದಾಗ ಇಲ್ಲೇ 3 ಜನ ಇಟ್ಕೊಂತೀರ ಮಾದೇಶಾಗಿ, ಅಡವಿ ನಿಂತ್ಕೊಂತೀರ ಅಂತಾರೆ. ಮಾಮೂಲಿ ಸಿದ್ದರಾಮಯ್ಯ ಶಿವ ಹಾಕ್ತಾರೆ, ಮಂಜಣ್ಣ ರೆಡಿ ಇರ್ತಾರೆ, ಗಂಗಾಧರ ಬಿಡೋದಿಲ್ಲ ಅಂತಾರೆ. ಏನ್ ಮಾಡ್ತೀರಾ? ಎಲ್ಲೈತಿ ನಿಮಗೆ ಒಗ್ಗಟ್ಟು? ಸಾಮೂಹಿಕ ತೀರ್ಮಾನ ಎಲ್ಲೈತೆ? ಎಲ್ಲಿ ರೂಟಿ ಹಾಕ್ತೀರಾ? ಎಲ್ಲಿ ಫಂಕ್ಷನ್ ಅರ್ಥ ಬರ್ತೈತೆ? ಬಾಲರಾಜ್ ಹೇಳಿರು, ಜಗಜೀವನ್ ರಾಮ್ ಅವರು ಅಂಬೇಡ್ಕರ್ ಈಸ್ ಕ್ರಿಯೇಟರ್ ಆಫ್ ರೂಲ್ಸ್. ಅಂಬೇಡ್ಕರ್ ಅವರು ಕಾನೂನು ಕ್ರಿಯೇಟರ್ಸ್, ಸ್ವಾಭಿಮಾನದ ರಾಜಕಾರಣ ಮಾಡ್ರು. ಆಗಿರೋದ್ರಿಂದ ಕಾನೂನುಗಳ ರಕ್ಷಣೆ ಮಾಡಿಕೊಳ್ಳೋದು ಜಗಜೀವನ್ ರಾಮ್. ಮರ ಹುಟ್ಟಿ ಮರ ಬಿದ್ದು ಅನ್ನಂಗಾಯ್ತು. 50 ವರ್ಷ ಸತತವಾಗಿ ರಾಜಕಾರಣ, 30 ವರ್ಷ MP, ಉಪ ಪ್ರಧಾನಿ, ಹಸಿರು ಕ್ರಾಂತಿ ಅಧಿಕಾರ, ಪಾಕಿಸ್ತಾನ ಗೆದ್ದಂತಾರು. ಕಾಂಗ್ರೆಸ್ ಅಲ್ಲಿ ಏನ್ ಮಾಡಿಲ್ಲ? ಅವ್ರನ್ನ ಪ್ರಧಾನಿ ಮಾಡಿರೇನ್ರಿ? ಪ್ರಧಾನಮಂತ್ರಿ ಮಾಡಿರ? ಯಾರಾದ್ರೂ 50 ವರ್ಷ ರಾಜಕಾರಣ, 30 ವರ್ಷ ಮಾಡಿರೇನ್ರಿ? ನಚಿಸಿವಾದ್ರು ಜಗಜೀವನ್ ರಾಮ್. ಆಗರ್ಭ ಶ್ರೀಮಂತ, ಶಾಸಿ ಪಂಡಿತು ಆಗರ್ಭ ಶ್ರೀಮಂತ. ಕಾಂಗ್ರೆಸ್ ಒಳಗೆ ಇಟ್ಕೊಂಡು ಒಳಕೊಲ್ ಕೊಯ್ದು ಫಿನಿಶ್ ಮಾಡಾಕಿದ್ರು. ಅದಕ್ಕೆ ಅಂಬೇಡ್ಕರ್ ಅವರು ರೆಬಲ್ ಸ್ಟಾರ್ ಆದ್ರು. ರೆಬಲ್ ಸ್ಟಾರ್ ಸ್ವಾಭಿಮಾನ ರಾಜಕಾರಣ ಮಾಡಿದ್ರು. ಇವತ್ತು ದಲಿತ ಸಂಘ ಹೇಳ್ಕೊಳ್ಳೋದು, ಅಲ್ಲಿ ಹಾಯ್ಕೊಂಡು ತಿನ್ನೋದು, ಭಿಕ್ಷೆ ಬೇಡೋದು. ಅದಕ್ಕೆ ಮೊದ್ಲು ನಿಮ್ಮ ದುಶ್ಚಟಗಳನ್ನು ದೂರ ಮಾಡಿ, ನೀವು ಮಕ್ಕಳನ್ನ ಓದಿಸಿ ಒಗ್ಗಟ್ಟಾಗಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳ ಮನೆಗೆ ಇಟ್ಕೊಳ್ಳಿ. ಸಾಮೂಹಿಕ ಒಂದಾಗೋದು ಕಲ್ತ್ಕೊಳ್ರಿ. ಸಿದ್ದರಾಜನ ಮಹೇಶ್ವರಿ ಎಕ್ಸಾಂಪಲ್ ಇಟ್ಕೊಳ್ರಿ. ಕುರಿಗಾಯ ಕದ್ರಪ್ಪನ ಮಗಳು ಯೋಜನ ಆದರ್ಶ ಇಟ್ಕೊಳ್ಳಿ. ನೀವೆಲ್ಲ ಒಬ್ಬ ವಿದ್ಯಾವಂತರಾಗಿ ಒಳ್ಳೆ ರಂಚಮಣಿಗೆ ಹೆಸರು ತರ್ತೀರಂತ ಅಂದ್ಕೊಂಡು ನಾನು ಇಷ್ಟು ಮಾತಾಡಿದಕ್ಕೆ ಬಹಳ ಹೊತ್ತು ಮಾತಾಡ್ತಂತ ಕಾಣಿಸುತ್ತೆ. ಯಾರು ಬೇಜಾರು ಮಾಡ್ಕೊಂಡಂಗೆ ಅಲ್ಲ, ಈಕೆ ಕೇಳಿ ಬಿಡಬೇಡಿ. ಇವಾಗ ನೋಡಿ, ಇವರು ಇವತ್ತು ಎರಡನೇ ದೇವರು, ಪ್ರಾಣ ಕೊಡೋ ದೇವರು ಡಾಕ್ಟರ್ ಇದ್ದಾರೆ. ನೀವು ಎಂತ ಅದೃಷ್ಟವಂತರು, ನಿಮ್ಮೂರಲ್ಲಿ ಜೀವ ಕೊಡ ಅಂತ ಡಾಕ್ಟರ್ ಇದ್ದಾರೆ. ಆಮೇಲೆ ಅಚಕ ವಿಷಯ ನಿಮ್ಗೆ ಗೊತ್ತಿದೆ, ಎಂತ ಮನುಷ್ಯ ಅಂದ್ರೆ ಸ್ಪಂದ ಅಂತ ಮನುಷ್ಯ ಇದೆ. ಇವನ್ನೆಲ್ಲ ಉಪಯೋಗಿಸ್ಕೊಂಡು ಬೆಳಿಬೇಕು. ಇವನ್ನೆಲ್ಲ ಬಳಸ್ಕೊಂಡು ಬೆಳಿಬೇಕ್ರಿ. ಜಯಂತಿಯ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಜನಧ್ವನಿ ಪತ್ರಿಕೆ ಸಂಪಾದಕ BM ಮಂಜುನಾಥ್ ಬಿದಲೋಟಿ ಮಾತನಾಡಿ, ನಮ್ಮ ಸಮುದಾಯದ ನಾಯಕರನ್ನ ನಾವೇ ಆರಿಸಿ ವಿಧಾನಸೌಧಕ್ಕೆ ಕಳುಹಿಸಿಕೊಡಬೇಕು. ಇಲ್ಲದಿದ್ದರೆ ಕಳ್ಳಕಾಕರು, ಸುಳ್ಳು ಹೇಳುವ ಮೋಸಗಾರರನ್ನ ಆರಿಸಿ ಕಳಿಸಬಾರದೆಂದು ತಿಳಿಸಿದರು. ಬೆಳ್ಳದಮಡು ಗ್ರಾಮದಲ್ಲಿ ಅದ್ಭುತವಾದಂತಹ ಶಕ್ತಿಯುತ ದಲಿತರ ನಾಯಕ, ದಲಿತರ ತಂದೆ ಎಂದರೆ ತಪ್ಪಾಗಲಾರದು. ಅವರ ಒಂದು 135ನೇ ಜಯಂತ್ಯೋತ್ಸವವನ್ನ ನಮ್ಮ ಸಂಘಟನೆಯನ್ನ ಇನ್ನು ತಿಳಿಸಿಕೊಟ್ಟಂತಹ ಬೆಳ್ಳದಮಡು ಗ್ರಾಮದಿಂದ ಆಚರಣೆ ಮಾಡ್ತಕ್ಕಂಥದ್ದು ತುಂಬಾ ಸಂತೋಷದಾಯಕವಾದಂತಹ ಸಂದರ್ಭ ಅಂತ ನಾನು ಬಯಸ್ತೇನೆ. ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆಲ್ ಇಂಡಿಯಾ ಬಹುಜನ ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಅಣ್ಣ ಭರತಣ್ಣನವರಿಗೆ ಗಮನ ಸಲ್ಲಿಸುತ್ತಾ, ಹಾಗೂ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಸದಸ್ಯರು ಹಾಗೂ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಣ್ಣ ಕೃಷ್ಣಪ್ಪಣ್ಣನವರೇ, ಹಾಗೂ ಸಮಾರಂಭವನ್ನು ಉದ್ಘಾಟಿಸಿದಂತಹ ವಕೀಲರು ಹಾಗೂ ಹೆಸರಾಂತ ಸಾಹಿತ್ಯವಾದಂತಹ ವಿಭೂತಿ ರಂಗನಾಥ್ ಅಣ್ಣನವರೇ, ಹಾಗೂ ಬಾಲಣ್ಣನವರೇ, ಹಾಗೂ ಕಾರ್ಯಕ್ರಮದ ವೇದಿಕೆ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರುತ್ತಾ ನಾನು ಮಾತನ್ನ ಪ್ರಾರಂಭಿಸ್ತೇನೆ. ನಿಜವಾಗ್ಲೂ ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿ ಹಳ್ಳಿಗಳಲ್ಲಿ ನಡೆಯಬೇಕು.
ಪ್ರತಿ ಮನೆಗಳಲ್ಲಿ ನಡೀಬೇಕು ಅಂತಕ್ಕಂಥದ್ದನ್ನ ನಾನು ಆಶಿಸ್ತೇನೆ. ಹಾಗೆಯೇ ಈ ಒಂದು ರಾಜಕೀಯ ವ್ಯವಸ್ಥೆ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಇವನ್ನೆಲ್ಲ ನಾವು ಕೂಡ ಏನು ತಿಳಿದಿದ್ದೀವಿ ಇದರ ಸ್ವಲ್ಪ ಮಟ್ಟದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಇವತ್ತು ಈ ಒಂದು ಸುಸಜ್ಜಿತ ಸಂದರ್ಭದಲ್ಲಿ ನಾವು ಎಲ್ಲಿಯಂತ ಹೇಳ್ತಾ ಇದ್ದೀವಿ. ಏನಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪಾಪ ಜನನಾಯಕನನ್ನು ಆರಿಸಿಕೊಳ್ಬೇಕಾದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಕಾಕರನ್ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ತಾ ಇದ್ದೀವಿ. ಆ ರೀತಿ ಮಾಡಿದಾಗ ಅದೊಂದನೆ ಬಲಿಪಶು ಆಗ್ತಾ ಇದ್ವಿ. ಇನ್ನು ಮೊನ್ನೆ ತಾನೇ ಜಾರಿಯಾದಂತಹ ಮೀಸಲಾತಿ ಒಳ ಮೀಸಲಾತಿಗಳು ಕೂಡ ನಿಜವಾಗ್ಲೂ ಎರಡನೇ ಜನಾಂಗದವರಿಗೆ ಮೋಸ ಆಗಿದೆ. ಇದರಲ್ಲಿ ಒಳ ಮೀಸಲಾತಿಯಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತಕ್ಕಂಥದ್ದನ್ನ ನಾವು ಹೇಳಬೇಕಾದ್ರೆ ಖಂಡಿತವಾಗ್ಲೂ ದಲಿತ ಎರಡನೇ ಸಮುದಾಯಕ್ಕೆ ನಷ್ಟವಾಗಿದೆ, ದಲಿತ ಬಲಗೈ ಸಮುದಾಯಕ್ಕೆ ಲಾಭವಾಗಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲವನ್ನ ತಡೆಯಬೇಕಾದ್ರೆ ನಮ್ಮ ಜನಾಂಗದವರು ಏನು ಹೇಳ್ತಾರೆ ಮಾಡಿದರು. ಪ್ರತಿಯೊಬ್ಬ ಕುಟುಂಬದಲ್ಲಿ ಕೂಡ ಅಂಬೇಡ್ಕರ್ ಇದ್ದಾರೆ. ಇದನ್ನ ಯೋಚನೆ ಮಾಡಬೇಕಾಗ್ತದೆ. ಇವತ್ತಿನ ಯುವಕರಿಗೆ ಮಕ್ಕಳು, ಚಿಕ್ಕ ಮಕ್ಕಳೇ ಮುಂದಿನ ಪ್ರಜೆಗಳು, ಮುಂದಿನ ಆಡಳಿತ ಅಧಿಕಾರಿಗಳು ಅಂತಕ್ಕಂಥ ಒಂದು ಮಾತನ್ನು ಏನ್ ಹೇಳಿದ್ದಾರೆ. ಖಂಡಿತ ಲಕ್ಷ್ಯ ಸತ್ವ. ಏನು ಒಳಗೆ ದಲಿತ ಜನಾಂಗದವರು ದುಶ್ಚರ್ಯಗಳನ್ನು ಬಿಡಬೇಕು. ದುಶ್ಚರ್ಯವನ್ನು ಬಿಟ್ಟು ಅಂದ್ರೆ ಕುಡಿತವನ್ನು ಬಿಡಿ, ಶಿಕ್ಷಣಕ್ಕೆ ಒತ್ತು ಕೊಡಿ. ಆಗ ಒಬ್ಬೊಬ್ಬ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಅಂಬೇಡ್ಕರ್ ಹುಡ್ತಾನೆ. ಅವರು ಇನ್ನೂ ಸದೃಢವಾದಂತಹ ಸಮಾಜವನ್ನು ಕಟ್ಟಬಹುದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ನಾವೆಲ್ಲ ಒಳಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ವಿ. 30 ವರ್ಷದಿಂದ ಹೋರಾಟ ಮಾಡಿದ್ವಿ, ಕಿತ್ತಾಡಿದ್ವಿ, ಎಲ್ಲ ಜೀವಗಳನ್ನ ಕೊಟ್ಟಿದ್ರು. ಸಾವಿರಾರು ಜನ ದಲಿತ ಬಂಧುಗಳು, ಮಾದಿಗ ಬಂಧುಗಳು ಪ್ರಾಣ ಕಳ್ಕೊಂಡ್ರು. ಆದ್ರೂ ಕೂಡ ಇವತ್ತು ಮಾದಿಗ ಬಂಧುಗಳಿಗೆ ಸಮಾಧಾನ ಸಿಕ್ಕಿಲ್ಲ. ಏನು ಅಲ್ಪ ಪ್ರಮಾಣದಲ್ಲಿ ಸಮಾಧಾನ ಮಾಡಿದೆ. ನಿಜವಾಗ್ಲೂ ಈ ಒಂದು ವಿಚಾರವನ್ನು ನಾವು ಬಹಳ 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 ಯೋಚನೆ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕನನ್ನ ನಾವೇ ನಡೆಸಿಕೊಳ್ಳಬೇಕು. ಈಗ ವಿಧಾನಸಭೆಯಲ್ಲಿ ಎಷ್ಟೊಂದು ಎಮ್ಮೆಲ್ಎ ಎಲ್ಲ ಒಂದಷ್ಟು ಬೆಳೆಯಲಿಕ್ಕೆ ಎಷ್ಟು ಅಷ್ಟೇ ಇದ್ದಾರೆ. ಅವರು ಮುಂದೆ ಸಂಖ್ಯೆ ಆಗಿದ್ದಾರೆ. ಈಗ ಅಂತ ಹೇಳಿದರೆ ಶಾಸಕರು ತುಂಬಾ ಜನ ಇದ್ದಾರೆ. ಅವ್ರ ಮಾತು ನಡೆಸಿಬಿಟ್ರೆ ನಮ್ಮ ಮಾದಿಗ ಸಮುದಾಯದ ಶಾಸಕರ ಮಾತು ನಡೆದಿಲ್ಲ. ಹಾಗಾಗಿ ನೋಡಿ, ನಾನು ಈ ಬೆಲ್ಲದಮಡು ಗ್ರಾಮವನ್ನ ತುಂಬಾ ಸ್ಮರಿಸ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನನ್ನ ಜೀವನವರೆಗೂ ಬೆಲ್ಲದಮಡು ಗ್ರಾಮವನ್ನು ನೆನೆಸ್ತೀನಿ. ಏನಂತ ಅಂದ್ರೆ, ರಾಜ್ಯಕ್ಕೆ ಸಂಘಟನಾ ಶಕ್ತಿಯನ್ನ ಕಲಿಸಿಕೊಟ್ಟಂತ ಏಕೈಕ ಗ್ರಾಮ ಅಂದ್ರೆ ಬೆಲ್ಲದಮಡು ಅಂತ ಒಬ್ಬ ಬೆಲ್ಲದಮಡು ಗ್ರಾಮದಲ್ಲಿ ಹುಟ್ಟಿದಂತ ಬೆಲ್ಲದಮಡು ರಾಷ್ಟ್ರಮಂಡಲಗಳು ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದ್ಭುತವಾದಂತಹ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ನಿಮ್ಮ ಗ್ರಾಮದಲ್ಲಿ ಈ ನಮ್ಮ ಕೃಷ್ಣಪ್ಪನಂತವರು, ಅಣ್ಣ ಬಸವಣ್ಣನಂತವರು ಹುಟ್ಟೋದು ಬೆಲ್ಲದಮಡು ಗ್ರಾಮಕ್ಕೆ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಬೆಲ್ಲದಮಡು ಅಂದರೆ ಮಾದಿಗ ಸಮುದಾಯದಿಂದ ಮೊದಲು ಎಮ್ಮೆಲ್ಎ ವಿಧಾನಸಭೆ ಹೋಗಬೇಕು ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮತ್ತೊಮ್ಮೆ ಹೇಳಿಕೆ ಬಯಸ್ತೇನೆ. ಕುಟುಂಬದಲ್ಲಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡುವಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಭಾಷಣ ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹೆಸರಾಂತ ಹೃದಯ ತಜ್ಞರಾದ ಡಾಕ್ಟರ್ ಮುರಳೀಧರ್ ರವರು ಸರ್ಕಾರ ಜಾರಿ ಮಾಡಿರುವ ಒಳ ಮೀಸಲಾತಿ ಕುರಿತು ಮಾತನಾಡಿದರು. ರಂಗಸ್ವಾಮಿ ಹಿರಿಯರನ್ನ ರಂಗಸ್ವಾಮಿ ಬೆಲ್ಲದಮಡು ಯುವಕರ ಸಂಘದಿಂದ
ಹೆಂಗ ಮಾತಾಡ್ತೀಯ? ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇರೋದು. ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ಜಯಂತಿ ಜಯಂತಿ ಆಚರಿಸ್ತಾ ಇರೋದು ಬಹಳ ಸಂತೋಷ ತಂದಿದೆ. ಮೊದಲನೇದಾಗಿ ಕಾರವಾರ ಬಂದಿದ್ದಕ್ಕೆ ಕೆಲವು ಮುಖ್ಯ ಕಾರಣಗಳಿದ್ದಾವೆ. ಅದಕ್ಕೋಸ್ಕರ ಕಾರವಾರ ಬರ್ಬೇಕಾಯ್ತು. ಬೆಂಗಳೂರಿನಲ್ಲಿ ಏನೊಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಹೋಗಿ ಬೆಂಗಳೂರಿನಲ್ಲಿ ಬರ್ಬೋದು, ಸಂಜೆ 4 ಗಂಟೆಗೆ ಬರ್ಬೋದು ಅನ್ಕೊಂಡು ಹೋದೆ. ಅಲ್ಲಿ ಬರ್ತಾ ದಾರಿನಲ್ಲಿ ಟ್ರಾಫಿಕ್ ಜಾಮ್ ಆಗಿ ನಮ್ಗೆಲ್ಲ ಕಾರಣನೇ ಹೇಳ್ಬಿಡ್ತೀನಿ, ನನ್ನ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿತ್ತು. ಇದು ನಮ್ಗೆ ಇಲ್ಲೇ ಹೋಗಕ್ ಕೊಡ್ತಿರ್ಲಿಲ್ಲ. ನಿಮ್ಗೆಲ್ಲ ಗೊತ್ತಿರೋದು, ನಮ್ಗೆ ಹೇಳೋದು ಬೇಡ. ನಮ್ಗೆ ಯಾರು ಓದಕ್ಕೆ ಬಿಡ್ತಿರ್ಲಿಲ್ಲ, ಮುಂಚೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಯಾರು ಓದಕ್ಕೆ ಬಿಡ್ತಿದ್ರೆ ನಾವು ಓದಂಗೆ ಇರ್ಲಿಲ್ಲ. ಈಗ ನಾವು ನಮ್ಗೆ ಎಲ್ಲ ಕಾನೂನು ಚೌಕಟ್ಟು ಹಾಕ್ಬಿಟ್ಟು ಇವೆಲ್ಲ ಓದ್ಬೋದು, ಎಲ್ಲರೂ ಒಂದೇ ಸಮ ಅಂತ ಮಾಡಿ ನಾವು ಫಾರಿನ್ಗೆ ಹೋಗ್ಬೋದು, ಯಾರು ಮುಂದೆ ನನ್ನ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿತ್ತು, ಬೇರೆ ದೇಶಕ್ಕೆ ಎಕ್ಸ್ಪೈರ್ ಆಗಿತ್ತು. ಅದಕ್ಕೋಸ್ಕರ ನಾನು ಹೋಗಿದ್ದೆ. ಎರಡನೇದಾಗಿ ಈ ಅಂಬೇಡ್ಕರ್ ಜಯಂತಿ ಪ್ರತಿ ವರ್ಷ ಮಾಡ್ತಿರ್ತೀವಿ. ಅವರು ನಮ್ಗೆ ಯಾಕೆ ಕೊಟ್ರ, ನಮ್ಗೆ ಅತ್ಯದ್ಭುತವಾದ ಅತಿ ಉನ್ನತವಾದ ಸಂವಿಧಾನ ಕೊಟ್ಟು ನಮ್ಗೆ ಚೌಕಟ್ಟಿನಲ್ಲಿ ಎಲ್ಲರೂ ಇರ್ಬೇಕು ಅಂತ ಹೇಳಿ ಎಲ್ಲರಿಗೂ ಸಮಾನತೆ ಕೊಟ್ಟಿದ್ದಾರೆ. ಇವತ್ತು ಮುಂಚೆ ತರ ಅಲ್ಲ, ಎಲ್ಲ ಹಳ್ಳಿಗಳಲ್ಲಿ ಮೊದಲು ಇಲ್ಲ, ಅವ್ರು ಹೇಳಿದಂಗೆ ಕೇಳಬೇಕು, ನಾನು ಹೇಳಿದಂಗೆ ಕೇಳಬೇಕು, ನಂದೇ ಊರು, ನಾನು ಹೇಳಿದಂಗೆ ನಡೀಬೇಕು. ಅದು ನಡೆಯಲ್ಲ ಈಗ. ಯಾಕೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ, ಅದು ಅನುಕೂಲ ಪಡ್ಕೋಬೇಕು. ಆಮೇಲೆ ಅದಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ದುರುಪಯೋಗನ ಪಡ್ತಲ್ಲ. ಜಯಂತ್ ಅಂದ್ರೆ ಇದನ್ನು ಬಂದಾಗ ಕೇಳಿಸ್ಕೊಂಡೆ ಮಾತಿಲ್ಲ. ಸಮಾಜ ಕಟ್ಟಬೇಕು, ಸಮಾಜಕ್ಕೆ ಜಾತಿ ಜೋಡಿಸ್ಕೊಂಡು ಒಂದು ಪ್ರೀತಿಯಿಂದ ಬಾಳ್ಬೇಕು. ಪ್ರತಿಯೊಬ್ಬರು ಬೇಕು. ಒಂದು ಊರಿನಲ್ಲಿ ಒಬ್ರು ಮುಸಲ್ಮಾನರು ಬೇಕು, ಒಬ್ರು ಕುರುಬರು ಬೇಕು, ಒಬ್ರು ಬೇರೆ ಲಿಂಗಾಯತ, ಎಲ್ಲ ಒಬ್ಬೊಬ್ರು ಒಂದೊಂದು ಕಷ್ಟ ಇರುತ್ತೆ. ಪ್ರತಿಯೊಬ್ಬರು ಸಮಾನತೆ ಮಾಡ್ಕೊಂಡು ಒಂದು ಮಾದರಿ ಗ್ರಾಮ ಆಗಬೇಕು ನಾವು. ಅದ್ರೊಳಗಡೆ ಯಾರು ಕಿಡಿಗೇಡಿಗಳು ಬಂದು ತೊಂದರೆ ಕೊಡಕ್ ಬಂದ್ರೆ ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು, ಹೋರಾಟನೂ ಮಾಡ್ಬೇಕು. ಸಮಾಜನೂ ಕಟ್ಟಬೇಕು, ಸಾಮರಸ್ಯನೂ ಇರಬೇಕು ಅನ್ನೋದು ನಮಗೆ ಹೇಳ್ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಶಿಕ್ಷಣ, ಸಂಘಟನೆ, ಹೋರಾಟ. ಸೊ ಮೊದಲನೇ ಪದ ಹೇಳ್ತಾ ಇದೆ, ಪ್ರತಿಯೊಬ್ಬರನ್ನು ಓದಿಸ್ಬೇಕು. ನಾನು ಎಲ್ಲಾ ಫಂಕ್ಷನ್ ಅಲ್ಲಿ ಹೇಳ್ತೀನಿ, ನಾನು ಡಾಕ್ಟರ್ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾನೆ. ಇದನ್ನ ಮೇಲೆ ಭಾಷಣ ಶುರು ಮಾಡೋದು. ಯಾಕಂದ್ರೆ ನಾವು ನಮ್ಮ ಪರಿಸ್ಥಿತಿ ನಾವು 90%, 100% ತೆಗೆಯಕ್ಕಾಗಲ್ಲ. ನಾವು 60-70 ತೆಗೆದಿರ್ತೀವಿ. ಇವರು ಇಂಥ ಸಮಾಜದಿಂದ ಬಂದಲ್ಲಿ, ಇಂಥ ಊರಿಂದ ಬಂದಿದ್ದಾರೆ, ಇವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಮೀಸಲಾತಿ ಕೊಟ್ಟು ನಮ್ಮ ಮೇಲೆತ್ತಿ ಈ ಸಮಾಜದಿಂದ ಬಂದಿದ್ದಾನೆ ಸ್ವಲ್ಪ ಮಾಡಿ ಇವನಿಂದ ಏನಾದ್ರು ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮನ್ನ ದಾಖಲೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವೆಲ್ಲ ಇತ್ತೀಚೆಗೆ ನೋಡಿದ್ದೀರಾ, ಒಳ ಮೀಸಲಾತಿ ಬಗ್ಗೆ ಒಂದು ಎಲ್ಲ ಚರ್ಚೆ ನಡೀತಾ ಇತ್ತು. ಗೊತ್ತು, ಈಗ ಎಲ್ಲ ಬೇರೆ ಬೇರೆ ಜನಾಂಗಗಳಲ್ಲಿ 20% ಇರ್ಬೇಕು, 20% ಇರ್ಬೇಕು ಅಂತ ನೀವೆಲ್ಲ ಕೇಳಿದ್ದೀರಾ, ಪೇಪರ್ ಓದಿದ್ದೀರಾ, ಟಿವಿ ನೋಡಿದ್ದೀರಾ. 30-35 ವರ್ಷದಿಂದ ಹೋರಾಟ ನಡೀತಾ ಇತ್ತು. ಈಗ ಅದಕ್ಕೆ ಒಂದು ನಾಂದಿ ಆಗ್ತಾ ಇದೆ. ಸೊ ಅದಕ್ಕೆ ಅದರಲ್ಲೂ ಕೂಡ ನಮಗೆ 5-20% ಎಡಗೈಗಿತ್ತು, ಬಲಗೈಗಿತ್ತು, ಬೇರೆ ಕೊರಚ ಲಂಬಾಣಿಗಿತ್ತು, ಈ ತರ ಎಲ್ಲ ಕೊಟ್ಟು ಅದರಲ್ಲೂ ಸಮಾನತೆ ಬರ್ತಾ ಇದೆ. ಸಣ್ಣ ಪುಟ್ಟ ಇದ್ರೆ ಅವನ್ನ ಸರಿ ಹೋಗ್ತದೆ ಅಂತ ಅನ್ಕೊಂಡಿದ್ದೀವಿ ಮುಂದೆ. ಅದರಲ್ಲೂ ಕೂಡ ಈಗ ಒಂದು ನಮ್ಗೆ ಲೇಸ್ ಹಾಕಿದೆ ಅಂತ ಹೇಳಿ ಅದನ್ನ ಮಾತಾಡಿ ಆಮೇಲೆ ಯುವಕರಿಗೆಲ್ಲ ಯುವಕರನ್ನೇ ಸಮಾಜ ಕಟ್ಟೋರ ಮುಂದೆ. ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಕೋಮನವರು ಅವ್ರು ಉನ್ನಾರ ಮಾಡ್ಕೊಂಡು ಅವ್ರು ನಿಮ್ಗೆಲ್ಲ ಗೊತ್ತು, 100 ವರ್ಷದಿಂದನೇ ಒಂದು ಸಂಘ ಕಟ್ಕೊಂಡಿದ್ರು. ಆಮೇಲೆ ಅವರು ನಾಟಿಗಳು ನಿಂತ್ಕೊಂಡು ಬೆಳಗ್ಗೆ ಹೊತ್ತು ಬೆಳಗ್ಗೆ ಮಾಡೋದು, ರಾಕಿ ಚಡ್ಡಿ ಹಾಕೊಂಡು ಹೋಗೋದು, ಅವೆಲ್ಲ ಮಾಡಿ 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 ಹೋದಾಗ್ಲೇ ಅವರು ಅಧಿಕಾರಕ್ಕೆ ಬಂದಿದ್ದಾರೆ.
ಅದು ಯಾವ ಪಕ್ಷ ಅಂತ ನಿಮಗೆ ಗೊತ್ತು, ನಾವು ಹೇಳಬೇಕಾಗಿಲ್ಲ. ಅವರು 100 ಜನ ಕಾರ್ಯಕರ್ತರಿದ್ದಾರೆ, 100 ಜನ ಅದಕ್ಕೋಸ್ಕರ ದುಡಿಯೋರಿದ್ದಾರೆ. ನೀವೇನ್ ಸಂವಿಧಾನ ತರ್ತೀರಾ? ನಿಮಗೆ ಬೇಕಾಗಿರೋ ಸುಲಭವಾಗಿ ಎಲೆಕ್ಷನ್ ಗೆಲ್ತಾರೆ ಅವರು. ಸುಲಭವಾಗಿ ಎಲೆಕ್ಷನ್ ಗೆದ್ದು ಏನ್ ಬೇಕಾದ್ರೆ ಚೇಂಜ್ ಮಾಡ್ಕೊಂತಾರೆ. ಹಂಗೆ ಜಡ್ಜ್ಗಳನ್ನೇ ಚೇಂಜ್ ಮಾಡ್ತಾರೆ, ಅಧಿಕಾರಿಗಳನ್ನೇ ಚೇಂಜ್ ಮಾಡ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ನಾವು ಆ ಪಕ್ಷ ಬರಕ್ಕೆ ಬಿಡಬಾರದು. ಈ ಸಭೆಯಲ್ಲಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಕೋಮುವಾದ ಪಕ್ಷ, ಒಡೆದುವಾದ ಪಕ್ಷ ಮಾಡಕ್ಕೆ ನಾವು ಬಿಡಬಾರದು. ಅದು ಸಂವಿಧಾನ ಕಿತ್ತಕ್ಕೆ ಹೋಗ್ತಾ ಇದೆ. ಆ ಪಕ್ಷ ಮಾತ್ರ ಗೆಲ್ಲಕ್ಕೆ ಬಿಡಬಾರದು. ನಾವು ಯುವಕರ ಕಡೆ ಗಮನ ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಮುಚ್ಚಳತೆಯೂ ಇಲ್ಲ. ಸಂಘಟನೆ RSS, ಪಕ್ಷ BJP, ಯಾವುದೇ ಕಾರಣಕ್ಕೂ ಅಲ್ಲಿ ಬಂದಿಲ್ಲ ಅನ್ಕೊಳ್ಳಿ, ಬರೋದಕ್ಕೆ ನಾವು ಬಿಡಬಾರ್ದು ಅಂತ ಹೇಳಿ ಇನ್ನು ಮುಂದೆ ಅಲ್ಲೆಲ್ಲ ಮಾತಾಡಲಿದ್ದಾರೆ. ಒಂದು ಅವಕಾಶ ಮಾಡ್ತಿದ್ದೇನೆ ಅವರಿಗೆ. ಮತ್ತು ಹೋರಾಟಗಾರ್ತಿ ಮಾಯಾವತಿ ಕ್ರಾಂತಿಗೀತೆ ಹಾಡಿ ರಂಜಿಸಿದ್ರು. ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೆ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಹೊಂಗೆ ಬೀರಿದ ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಸತ್ಯದ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೆ ಅಂಬೇಡ್ಕರ, ಸತ್ಯದ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೆ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಹೊಂದಿರ ನೀಡಿದ ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಹೆಜ್ಜೆ ಹೆಜ್ಜೆಗೂ ಕೃತ್ಯವನ್ನು ದಲಿತರ ಹಾದಿಲಿ ಬಲಿಕಲ್ಲು, ದಲಿತರ ಹಾದಿಲಿ ಬಲಿಕಲ್ಲು, ದಲಿತರ ಹಾದಿಲಿ ಬಲಿಕಲ್ಲು, ಹೋದ ಹೋಗಲೆಲ್ಲ ತಿರುಗಿಲು, ಹುಡುಗಾರಿಗಳು ಬಿಡಲೀಗ ಮುಗಿಲು, ಹುಡುಗಾರಿಗಳು ಬಿಡಲೀಗ ಮುಗಿಲು, ಹುಡುಗಾರಿಗಳು ಬಿಡಲೀಗ ಮುಗಿಲು, ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಜೈ ಅರಿವೆ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಆಲ್ ಇಂಡಿಯಾ ಬಹುಜನ ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್ ಡಿ ಮಾತನಾಡಿ, ದಕ್ಷತೆಯಿಂದ ಸಮಾಜ ಸೇವೆ ಮಾಡುವ ನಾಯಕರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದಾಗ ಮಾತ್ರ ದಲಿತರ ಉದ್ಧಾರ ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ದಲಿತ ಮುಖಂಡ ಸಿದ್ದಗಂಗಯ್ಯ ಸ್ವಾಗತಿಸಿದರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಧುಗಿರಿ ತಾಲೂಕು ಅಧ್ಯಕ್ಷ ರವಿಕುಮಾರ್ ನಿರೂಪಿಸಿದರು. ತುಂಬಾ ಸಂತೋಷ. ಈ ಊರು ಬಂದವರಿಗೆ ಒಂದು ಎಲೆಕ್ಟ್ರಿ ಪಾಸ್ ಆಗುತ್ತೆ, ವೋಲ್ಟೇಜ್ ಬರುತ್ತೆ, ಏನಾದ್ರು ಒಂದು ಕೋರ್ಸು ಕೊಡುಗೆ ಕೊಡ್ಬೇಕು ಅಂತ ಅನ್ಸುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ, ಅದೇ ತರ ಲಕ್ಷ್ಮಣ ಅವರು ನಮ್ಗೆ ಶಕ್ತಿಯಾಗಿ ನಮ್ಮೆಲ್ಲರಿಗೂ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಕಾರ್ಯಕ್ರಮದಲ್ಲಿ ದಲಿತ ಮುಖಂಡ ಅಡಬೇಕು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರುಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.